ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಜಗದ್ಗುರು ತೋಟದಾರ್ಯ ವಿದ್ಯಾಪೀಠದ ನಿಂಗಮ್ಮ ಎಸ್ ಹುಗಾರ್ ಸಮೂಹ ವಿದ್ಯಾಲಯ ಅಣ್ಣಿಗೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಸಂಸ್ಥೆಯಲ್ಲಿ ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರುವ ಕುಮಾರಿ ಪ್ರಿಯಾಂಕಾ ಅಂಕಲ್ಗೆ ಇವರಿಂದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಧ್ವಜಾರೋಹಣ ನೆರವೇರಿಸಲಾಯಿತು. ಈ ಶಾಲೆಯು ನಮಗೆ ಅತ್ಯುನ್ನತ ಸ್ಥಾನಕ್ಕೇರಲು ಪ್ರೇರೇಪಿಸಿದೆ ಎಂದರು. ಕನ್ನಡ ನಾಡಿನ ಬಗ್ಗೆ ಸಂಕ್ಷಿಪ್ತವಾಗಿ ಮಾತನಾಡಿ ತಾವು ಕಲಿತ ಶಾಲೆಯ ಬಗ್ಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು. ಈ ಸಮೂಹ ವಿದ್ಯಾಲಯ ಆಂಗ್ಲ ಮಾಧ್ಯಮವಾದರೂ ಕನ್ನಡಕ್ಕೆ ಹೆಚ್ಚಿನ ಪ್ರಶಂಸೆಯನ್ನ ನೀಡುತ್ತದೆ ಎಂದು ತಮ್ಮ ಶಾಲೆಯ ಅಭಿಮಾನವನ್ನ ವ್ಯಕ್ತಪಡಿಸಿದರು. ಕಾರ್ಯಕ್ರಮವು ಶಿಕ್ಷಣ ಸಿರಿ ಪ್ರಶಸ್ತಿ ಪಡೆದಿರುವ ಹಾಗೂ ಅಣ್ಣಿಗೇರಿಯ ಮಜಾಕಟ ಮಾಸ್ತರ್ ಎಂದೇ ಪ್ರಸಿದ್ಧವಾಗಿರುವ ಎಂಎಂಎಸ್ ಪೂಜಾರ್ ಗುರುಗಳ ಮಾರ್ಗದರ್ಶನದಿಂದ ಅದಲು ಬದಲು ಕಂಚಿ ಕದಲು ಹಚ್ಚೇವು ಕನ್ನಡದ ದೀಪ ನೋಡೋಣ ಬನ್ನಿ ಅದರ ಸ್ವರೂಪ ವಿವಿಧ ರೀತಿಯ ಅಕ್ಷರಗಳಿಂದ ವಿವಿಧ ಆಯಾಮಗಳಲ್ಲಿ ರಚಿಸಿದ ಕನ್ನಡ ಭಾಷೆಯ ಅಕ್ಷರಗಳ ಜಾತ್ರೆಯನ್ನ ಪ್ರದರ್ಶಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನ ವಹಿಸಿದ್ದ ಪ್ರಾಚಾರ್ಯರಾದ ಪ್ರೊಫೆಸರ್ ಎಸ್ ಹರ್ಲಾಪುರ್ ಗುರುಗಳು ಮಾತನಾಡಿ, ಕಾರ್ಯಕ್ರಮವು ಅತ್ಯಂತ ಸುಂದರವಾಗಿದ್ದು ಇದಕ್ಕೆಲ್ಲ ಕಾರಣ ಎಂಎಸ್ ಪೂಜಾರ್ ಗುರುಗಳು ಎಂದರು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಕನ್ನಡ ಹಾಡುಗಳು, ಕನ್ನಡದ ಮೊದಲುಗಳನ್ನ, ಕನ್ನಡ ವಾಚನ, ಕನ್ನಡ ರಸಪ್ರಶ್ನೆ ಏರ್ಪಡಿಸಿ ಬಹುಮಾನವನ್ನ ವಿತರಿಸಲಾಯಿತು. ವಿದ್ಯಾರ್ಥಿಗಳು ವಿವಿಧ ವೇಷಭೂಷಣಗಳನ್ನ ತೊಟ್ಟಿದ್ದು ಆಕರ್ಷಿತವಾಗಿತ್ತು. ಸಂಸ್ಥೆಯ ಪ್ರಾಚಾರ್ಯರಾದ ಪ್ರೊಫೆಸರ್ ಎಸ್ ಹರ್ಲಾಪುರ್, ಚೇರ್ಮನ್ನರಾದ ಮಲ್ಲಿಕಾರ್ಜುನ್ ಸೋರ್ಕುಡ್, ಶಿವಯೋಗಿ ಹುಬ್ಬಳ್ಳಿ, ಎಂಎಸ್ ಪೂಜಾರ್, ಮುಖ್ಯ ಶಿಕ್ಷಕಿಯರು ಮತ್ತು ಎಲ್ಲ ಬೋಧಕೇತರ ಸಿಬ್ಬಂದಿಯವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮೊದಲಿಗೆ ಸಾಕ್ಷಿ ಮತ್ತು ಸಂಗಡಿಗರು ಪ್ರಾರ್ಥನೆ ಸಲ್ಲಿಸಿದರು. ಕಾರ್ಯಕ್ರಮ ನಿರೂಪಣೆಯನ್ನ ನಿಂಗಮ್ಮ ಹಾಗೂ ಯಲ್ಲಮ್ಮ ನೆರವೇರಿಸಿದರು. ಸ್ವಾಗತವನ್ನು ಪ್ರತೀಕ್ಷಾ ಮತ್ತು ಲಕ್ಷ್ಮಿ ಮಾಡಿದರು. ಶ್ರೇಯಾ ಅಂಗಡಿ ವಂದಾರ್ಪಣೆ ಮಾಡಿದರು. ಆಚರಿಸುತ್ತಿದ್ದೇವೆ. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ, ಹಸಿ ಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರದೇವು ಮನವ ತೆರೆದೇವು ಮನವ ಎರೆದೇವು ಒಲವ ಹಿರಿಕೆನಪ. ನರೆ ನರೆ ಮನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಯಾಕಂದ್ರೆ ಕನ್ನಡ ಅಂದ್ರೆ ಏನು ಅನ್ನೋದಕ್ಕನ ಇಡೀ ರಾಜ್ಯೋತ್ಸವ ಇರುವುದರಿಂದ ಮಾತನಾಡೋದಕ್ಕಿಂತ ಹೆಚ್ಚು ಕನ್ನಡದ ಅಸ್ತಿತ್ವ ಏನು, ಅದರ ಹಿನ್ನೆಲೆ ಏನು, ಅದರ ಘನತೆ ಏನು, ಇದೆಲ್ಲವನ್ನು ಇಲ್ಲಿ ಹಾಡುಗಳು, ಆಯ್ದ ಹಾಡುಗಳದವು. ಆ ಹುಡುಗರು ಒಂದು ಟ್ಯೂನ್ ಕೊಟ್ಟಿರ್ತಾರೆ. ಇದೆಲ್ಲ ಪೂರ್ಣ ರಚನೆ ಎಂಎಸ್ ಪೂಜಾರ್ ಅವರು. ಅದ್ಭುತ ಚಿಂತಕರವರು. ಖರೆ ಅಂದ್ರೆ ಬಹಳ ಸಲ ನಮ್ಗೇನಾಗತ್ತ, ಹಿತ್ತಲಿಗೆಲ್ಲ ಮದ್ದಲ್ಲ ಅನ್ನೋದು ಒಂದು ಗಾದಿ ಮಾತು ಏನೈತಲ್ಲ, ಅಲ್ಲೇ ಇರೋರಿಗೆ ಅದ್ರ ಮಹತ್ವ ಗೊತ್ತಿರುವುದಿಲ್ಲ, ಯಾವತ್ತು ಹೊರಗೆ ಗೊತ್ತಿರುತ್ತೆ. ಆದ್ರೆ ಅವರು ಇಡೀ ವಾರಗಟ್ಟಲೆ ಇಲ್ಲಿ ನಮ್ಮ ಶಾಲೆಗೆ ಬಂದು ಅದರ ತರಬೇತಿ ನೀಡಿ ಅದೆಲ್ಲ ಕನ್ನಡದ ಅಸ್ತಿತ್ವ ಏನು, ಕನ್ನಡ ಅಂದ್ರೆ ಬರೀ ನಾವು ಓದಿಸೋದು ಬರ್ಸೋದು ಪೋಷಣೆ ಮುಗಿಸಿದ್ರೆ ಇಷ್ಟು ಕನ್ನಡ ಅಂತ ಬಹಳ ಮಂದಿ ತಿಳ್ಕೊಳ್ಳಿ. ಹಾಗಿಲ್ಲ ಅನ್ನೋದಕ್ಕ ಇವತ್ತಿನ ರಾಜ್ಯೋತ್ಸವದಲ್ಲಿ ವಿಶೇಷವಾಗಿ
ತಾವೆಲ್ಲ ಆ ಹುಡುಗರು ಏನ್ ಮಾಡ್ತಾರ ಅದು ಕನ್ನಡದ ಹಿನ್ನೆಲೆಯಲ್ಲಿ ಗಮನಿಸ್ಬೇಕು. ಒಂದು 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 ಕನ್ನಡಿಗರೆಲ್ಲ ಒಂದು 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 ಕನ್ನಡಿಗರೆಲ್ಲ ಒಂದು ಸೊನ್ನೆ ಒಂದು ಎರಡು ಕನ್ನಡ ಗಂಧ ಹರಡು ಸೊನ್ನೆ ಒಂದು ಎರಡು ಕನ್ನಡ ಗಂಧ ಹರಡು ಒಂದು ಎರಡು ಮೂರು ಎಳೆಯೋ ಕನ್ನಡ ತೇರು ಒಂದು ಎರಡು ಮೂರು ಎಳೆಯೋ ಕನ್ನಡ ತೇರು ಎರಡು ಮೂರು ನಾಲ್ಕು ಕನ್ನಡ ಕಲಿಯಬೇಕು ಎರಡು ಮೂರು ನಾಲ್ಕು ಕನ್ನಡ ಕಲಿಯಬೇಕು ಮೂರು ನಾಲ್ಕು ಐದು ಕನ್ನಡ ಪುಸ್ತಕ ಓದು ಮೂರು ನಾಲ್ಕು ಐದು ಕನ್ನಡ ಪುಸ್ತಕ ಓದು ನಾಲ್ಕು ಐದು ಆರು ಕನ್ನಡ ಬಳಗ ಸೇರು ನಾಲ್ಕು ಐದು ಆರು ಕನ್ನಡ ಬಳಗ ಸೇರು ಐದು ಆರು ಏಳು ಕನ್ನಡ ಪದ್ಯ ಹೇಳು ಐದು ಆರು ಏಳು ಕನ್ನಡ ಪದ್ಯ ಹೇಳು ಆರು ಏಳು ಎಂಟು ಕನ್ನಡ ಚಂದ ಉಂಟು ಆರು ಏಳು ಎಂಟು ಕನ್ನಡ ಚಂದ ಉಂಟು ಏಳು ಎಂಟು ಒಂಬತ್ತು ಕನ್ನಡ ಭಾಷೆ ಗಮ್ಮತ್ತು ಏಳು ಎಂಟು ಒಂಬತ್ತು ಕನ್ನಡ ಭಾಷೆ ಗಮ್ಮತ್ತು ಎಂಟು ಒಂಬತ್ತು ಹತ್ತು ಕನ್ನಡ ಮೆಟ್ಟಿಲ ಹತ್ತು ಎಂಟು ಒಂಬತ್ತು ಹತ್ತು ಕನ್ನಡ ಮೆಟ್ಟಿಲ ಹತ್ತು ಕನ್ನಡ ಮೆಟ್ಟಿಲ ಹತ್ತು ಕನ್ನಡ ಮೆಟ್ಟಿಲ ಹತ್ತು ಒಂದು 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 ಕನ್ನಡಿಗರೆಲ್ಲ ಒಂದು ಕನ್ನಡಿಗರೆಲ್ಲ ಒಂದು ಕನ್ನಡಿಗರೆಲ್ಲ ಒಂದು ಧನ್ಯವಾದ. ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕವನದ ಶೀರ್ಷಿಕೆ ಸ್ವರ್ಣ ಸುಂದರ ಕನ್ನಡ. ಸ್ವರ್ಣ ಸುಂದರ ಕನ್ನಡ ಭಾರತಾಂಬೆಯ ಹಣೆಗೆ ಚಂದನ. ಸ್ವರ್ಣ ಸುಂದರ ಕನ್ನಡ ಭಾರತಾಂಬೆಯ ಹಣೆಗೆ ಚಂದನ. ಕರ್ಣಕುಂಡಲ ಕನ್ನಡ ಕನ್ನಡಮ್ಮನ ಗುಡಿಗೆ ತೋರಣ. ಕರ್ಣಕುಂಡಲ ಕನ್ನಡ ಕನ್ನಡಮ್ಮನ ಗುಡಿಗೆ ತೋರಣ. ಮುಕುಟ ಸಿರಿಮಣಿ ಕನ್ನಡ ಹಡೆದವ್ವನ ಎದೆ ಹಾಲಿನ ಅಮೃತ ಸವಿರುಚಿ ಕನ್ನಡ. ಮುಕುಟ ಸಿರಿಮಣಿ ಕನ್ನಡ ಹಡೆದವ್ವನ ಎದೆ ಹಾಲಿನ ಅಮೃತ ಸವಿರುಚಿ ಕನ್ನಡ. ಹರಣ ಡಿಂಡಿಮ ಹರಿಯ ಕೊಳಲಿನ ಮಧುರ ಧನವು ಕನ್ನಡ. ಹರಣ ಡಿಂಡಿಮ ಹರಿಯ ಕೊಳಲಿನ ಮಧುರ ಧನವು ಕನ್ನಡ. ಇದು ಸನಾತನ ಬಹು ಪುರಾತನ ಭವ್ಯ ಚರಿತೆಯ ಕನ್ನಡ. ಇದು ಸನಾತನ ಬಹು ಪುರಾತನ ಭವ್ಯ ಚರಿತೆಯ ಕನ್ನಡ. ಕೊರಡು ಕೊನರಿದೆ ಶಿಲೆಯು ಅರಳಿದೆ ಶಿಲ್ಪಚೇತನ ಕನ್ನಡ. ಕೊರಡು ಕೊನರಿದೆ ಶಿಲೆಯು ಅರಳಿದೆ ಶಿಲ್ಪಚೇತನ ಕನ್ನಡ. ನಾಡ ರಕ್ಷೆಗೆ ಪ್ರಾಣ ನೀಡಿದ ವೀರ ಪುರುಷರ ಕನ್ನಡ. ನಾಡ ರಕ್ಷೆಗೆ ಪ್ರಾಣ ನೀಡಿದ ವೀರ ಪುರುಷರ ಕನ್ನಡ. ತನುವತ್ರಣ ಸಮ ತಿಳಿದ ಅನುಪಮ ಧೀರ ಸ್ತ್ರೀಯರ ಕನ್ನಡ. ತನುವತ್ರಣ ಸಮ ತಿಳಿದ ಅನುಪಮ ಧೀರ ಸ್ತ್ರೀಯರ ಕನ್ನಡ. ದಟ್ಟ ಕಾನನ ಬೆಟ್ಟ ಬಯಲಿನ ಸಸ್ಯಶ್ಯಾಮಲ ಕನ್ನಡ. ದಟ್ಟ ಕಾನನ ಬೆಟ್ಟ ಬಯಲಿನ ಸಸ್ಯಶ್ಯಾಮಲ ಕನ್ನಡ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗೋಕಾಕ ಜಲಪಾತ, ಬೆಳಗಾವಿ ಜಿಲ್ಲೆಯಲ್ಲಿ ಮಾಗೋಡು ಜಲಪಾತ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಲಾಲ್ಗುಳಿ ಜಲಪಾತ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿವನ ಸಮುದ್ರ ಜಲಪಾತ, ಮಂಡ್ಯ ಜಿಲ್ಲೆಯಲ್ಲಿ ಇರೋಷ್ಟು ಜಲಪಾತ, ಕೊಡಗು ಜಿಲ್ಲೆಯಲ್ಲಿ ಅಬ್ಬೆ ಜಲಪಾತ, ಕೊಡಗು ಜಿಲ್ಲೆ, ಹೆಬ್ಬೆ ಜಲಪಾತ, ಚಿಕ್ಕಮಗಳೂರು ಜಿಲ್ಲೆ, ಜಲಗುರ್ಗ ಜಲಪಾತ, ರಾಯಚೂರು ಜಿಲ್ಲೆ, ಚಂಚನಗಟ್ಟೆ ಜಲಪಾತ, ಮೈಸೂರು ಜಿಲ್ಲೆ, ಗಗನ ಚುಕ್ಕಿ ಬರಚುಕ್ಕಿ. ಮಂಡ್ಯ ಜಿಲ್ಲೆ. ಕನ್ನಡದ ಮಹಾಕಾವ್ಯಗಳು ಆದಿಪುರಾಣ ಪಂಪ, ಪಂಪ ಭಾರತ ಪಂಪ, ಗದಾಯುದ್ಧ ರಣ, ಶ್ರೀರಾಮಾಯಣ ದರ್ಶನ ಕುವೆಂಪು, ಅಜಿತನಾಥ ಪುರಾಣ ರಣ, ಶಾಂತಿನಾಥ ಪುರಾಣ ಪೊನ್ನ, ಭಾರತ ಸಿಂಧು ರಶ್ಮಿ ವಿಕ್ರು ಬೋಗಾಕ್, ಶ್ರೀ ಹರಿಚರಿತ್ರೆ ಪೂಟಿ ನರಸಿಂಹಾಚಾರ್ಯ, ಶ್ರೀ ವಿವೇಕಾನಂದ ಕಡಿದಾಳು, ವಿಜಯ ಮಲ್ಲಿಕ, ಅತಿಮಬ್ಬೆ, ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾಯ್, ಕನ್ನಡದ ಶೇಕ್ಸ್ಪಿಯರ್ ಕುಂದಗಲ್ ಹನುಮಂತರಾಯ್, ಕನ್ನಡದ ಕೋಗಿಲೆ ಪಿ ಕಾಳಿಂಗರಾವ್, ಕನ್ನಡ ವರ್ಡ್ಸ್ವರ್ತ್ ಕುವೆಂಪು, ಕಾದಂಬರಿ ಸಾರ್ವಭೌಮ ಅನ ಕೃಷ್ಣರಾಯರು, ಕರ್ನಾಟಕ ಪ್ರಹಾಸನ ಪಿತಾಮಹ ಟಿ.ಪಿ. ಕೈಲಾಸಂ, ಕರ್ನಾಟಕದ ಸಿಂಹ ಗಂಗಾಧರರಾವ್ ದೇಶಪಾಂಡೆ, ಸಂಗೀತ ಗಂಗಾದೇವಿ, ಗಂಗೂಬಾಯಿ ಹಾನ್ಗಲ್, ನಾಟಕ ರತ್ನ ಗುಬ್ಬಿ ವೀರಣ್ಣ, ನಟ ಭಯಂಕರ, ಗಂಗಾಧರ ರಾಯರು, ಚುಟುಕುಗಳ ಬ್ರಹ್ಮ, ದಿನಕರ ದೇಸಾಯಿ, ಅಭಿನವ ಪಂಪ, ನಾಡತಂತ್ರ. ಕನ್ನಡ
ನೋಡ್ರಿ, ಜಗತ್ತಿನ 6,000 ಭಾಷೆಗಳದಾವ ಜಗತ್ತಿನಲ್ಲಿ, ಒಟ್ಟ ಸುಮಾರು 6,000. ಅದರಲ್ಲಿ ಅನುಕ್ರಮ ನಂಬರ್ ಕೊಟ್ಟುವಂತ ಬಂದ್ರೆ 27ನೇ ಸ್ಥಾನದಲ್ಲಿ ಕನ್ನಡ ಅದ. ಅಂದ್ರೆ ಎಷ್ಟು ಸಮೀಪದ ಅಂತ, ಅಂದ್ರೆ ಎಷ್ಟು ಮುಂಚೂಣಿಯಲ್ಲಿದೆ ಕನ್ನಡ ಅಂತಕ್ಕಂಥದ್ದು ನಮಗೆ ಪ್ರಾಚೀನತೆಯ ಕನ್ನಡದ ಬಗ್ಗೆ ತಿಳ್ಕೋಬೇಕಾದಾಗ ಹೆಮ್ಮೆ ಬರ್ತದೆ. ಸುಮಾರಾಗಿ ಹೇಳ್ತಾರೆ 2,000 ಇತಿಹಾಸ, ಆದ್ರೆ ಅಕ್ಯುರೇಟ್ ಹೇಳ್ತಾರ 2,300 ವರ್ಷಗಳ ಇತಿಹಾಸ ಕನ್ನಡಕ್ಕೆ ಅಂತ ಹೇಳ್ತಾರೆ. ಅಂತ ಶಾಸ್ತ್ರೀಯವಾದ ಕನ್ನಡ ಭಾಷೆ ನಮ್ಮ ಕರ್ನಾಟಕದಲ್ಲಿ ತನ್ನದೇ ಆದ ಅಸ್ತಿತ್ವವನ್ನ ಉಳಿಸ್ಕೊಂಡೈತಿ ಅನ್ನೋದಕ್ಕೆ ಇತ್ತೀಚೆಗೆ 7 ವರ್ಷದ ಹಿಂದೆ ಜಾಗತಿಕ ಭಾಷಾ ಸರ್ವೆ ಅಂತ ನಡೀತು. ಆ ಭಾಷಾ ಸರ್ವೆದೊಳಗ ತಜ್ಞರು ಅಭಿಪ್ರಾಯ ಬಿಡುತ್ತಾರೆ. ನಮ್ದಲ್ಲಿ ಹೇಳುದು ತಜ್ಞರು, ದೊಡ್ಡ ಮಟ್ಟದ ಒಂದು ಸಮಿತಿ ಅದು. ಅವರು ಜಗತ್ತಿನ ಸುಮಾರು ಇನ್ನ 10-15 ವರ್ಷಗಳಲ್ಲಿ 1,200ಕ್ಕೂ ಹೆಚ್ಚು ಭಾಷೆಗಳು ಸಾಯ್ತಾವ ಅಂತ ಹೇಳ್ತಾರ. 1,200 ಭಾಷೆಗಳು ಸಾಯ್ತಾವ. ಈ ವರ್ಷ ಎಷ್ಟೋ ಭಾಷೆಗಳು ಸತ್ಕೊಂತ ಹೋಗ್ತಾವ. ಕಳೆದ 2 ವರ್ಷಗಳ ಹಿಂದೆ ಜಗತ್ತಿನಲ್ಲಿ ಅಪರೂಪವಾದಂತ ಒಂದು ಭಾಷೆ ಇಬ್ಬರಿಗೆ ಬರ್ತಿತ್ತು, ಅಕ್ಕ ತಂಗಿಯರಿಗೆ. ಅವ್ರಿಗೆ ಇಬ್ರು ಸತ್ರು, ಅವರಿಂದ ಆ ಭಾಷೆ ಹೋಗ್ಬಿಡುತ್ತೆ. ಯಾವುದು ಬಳಕೆ ಇರೋದಿಲ್ಲೋ ಆ ಭಾಷೆ ಸತ್ಕೊಂತ ಹೋಗ್ತಾರ. ಆದ್ರೆ ನಾವೆಲ್ಲರೂ ಕನ್ನಡಿಗರು ಹೆಮ್ಮೆ ಪಡಬೇಕಾದಂತ ವಿಷಯ ಅದರೊಳಗೆ ನಮೂದು ಮಾಡಿದಾರ. ಏನು ಅಂದ್ರೆ ಅಂತ ಸತಿ ನಮ್ಮ ಕನ್ನಡ ಭಾಷೆಗೆ ಬರಲಾರದು ಅಂತ ಮಾಡಿದ್ದಾರೆ. ಅಂದ್ರೆ ಇನ್ನು ಎಷ್ಟೇ ವರ್ಷ ಇದ್ರು ನಮ್ಮ ಕನ್ನಡ ಭಾಷೆ ಬಹಳ ಮಂದಿ ಹೇಳ್ತಾರೆ ಇಂಗ್ಲಿಷ್ನ ಹಾವಳಿ ಆಗ್ಯದ, ಇಂಗ್ಲಿಶಿನ ಪ್ರಭಾವ ಆಗ್ಯದ, ಕನ್ನಡ ಹೇಗೆ ಸತ್ತು ಬಿಡ್ತೈತೋ ಅಂತ ಸಾವು ಬರ್ತಕ್ಕಂಥ ನಮ್ಮ ಕನ್ನಡ ಭಾಷೆ ಅಲ್ಲ. ಪಾಟೀಲ್ ಪುಟ್ಟಪ್ಪನವ್ರು ಬಹಳ ಚಂದ ಹೇಳ್ತಿದ್ರ ಬಗ್ಗೆ. ಈಜಿಪ್ಟ್ ದೇಶದೊಳಗೆ ಒಬ್ಬ ದೊರೆ ಇಡೀ ಜಗತ್ತಿನ ಎಲ್ಲ ಪ್ರಮುಖ ಪುಸ್ತಕಗಳ ಒಂದು ಸಂಗ್ರಹಾಲಯ ಮಾಡಿಟ್ಟಿದ್ದ. ಆಕಸ್ಮಿಕ ಆ ಸಂಗ್ರಹಾಲಯಕ್ಕೆ ಬೆಂಕಿ ಹತ್ತಿ ಬಿಡ್ತು. ಬೆಂಕಿ ಹತ್ತಿ ಎಲ್ಲಾ ಪುಸ್ತಕಗಳು ಸುಟ್ಟೋಗ್ಬಿಟ್ಟು ಆ ರಾಜನಿಗೆ ಭಯಂಕರ ದುಃಖ, ಆ ದುಃಖ. ಸಾಯಂಕಾಲ ನೋಡಾಕ ಸುಟ್ಟಿದ್ದ ಆ ಪುಸ್ತಕಗಳ ಬೂದಿಯ ರಾಶಿಯನ್ನ ನೋಡಾಕ್ ಹೋಗ್ತಾನ ಕುದುರೆ ಎತ್ಕೊಂಡು. ಹೋದಾಗ ಅವಾಗ ಅಲ್ಲೇ ಅಳು ಬರ್ತದ. ಬಂದು ಕೊನೆಗೆ ಆ ಬೂದಿ ಒಳಗೆ ಕೈ ಹಾಕ್ತಾನೆ. ಈಗ ಕೈ ಹಾಕಿ ನೋಡಿದಾಗ ಒಂದಿಷ್ಟು ಪೇಜುಗಳು ಸುಟ್ಟಿದ್ದಿಲ್ಲ, ಹಂಗಾಗಿದ್ದು. ಅದನ್ನ ಹೊರಗೆ ತೆಗಿತಾನ ಹಿಂಗ್ ಕೂಡ ಒಳಗಿಂದ ತೆಗೆದು ತನ್ನ ಮಂತ್ರಿಯನ್ನು ಕರೆದು ಯಾವ ಭಾಷೆ ಇದು, ಎಲ್ಲಾ ಭಾಷೆ ಸುಟ್ಟು ಕರಕಾಗ್ಯಾವು, ಈ ಭಾಷೆ ಯಾವ್ದಿದು ಅಂತ ತೋರಿಸ್ತಾನ. ಅದು ಕನ್ನಡ ಆಗಿತ್ತು ಅನ್ನೋದು ನಮಗೆಲ್ಲ ಬಹಳ ಹೆಮ್ಮೆಯ ವಿಷಯ. ಅವ್ರು ಹೇಳ್ತಾರ ಪಾಂಡಿಪಟ್ಟನವರು, ಕನ್ನಡ ಸುಟ್ರು ಸುಡುದುಳ್ರಿ ಅಂತ ಹೇಳ್ತಿದ್ರು. ಸುಟ್ರು ಸುಡಲಾರಂತ ಭಾಷೆ ಅಂತ. ಆ ಕನ್ನಡ ಭಾಷೆಯ ಬಗ್ಗೆ ತಿಳ್ಕೋಬೇಕಾದ್ರೆ ನಾವು ಬಹಳ ಮೇಲ್ಪದರದಲ್ಲಿ ಮಾತಾಡ್ತೇವೆ. ಆದ್ರೆ ಡೀಪ್ ಆಗಿ ಆಳವಾಗಿ ಇಳಿದಾಗ ಕನ್ನಡ ಭಾಷೆಗಿರುವ ಸೌಂದರ್ಯ, ಗೇಯತೆ, ಮಧುರತೆ ಜಗತ್ತಿನ ಯಾವ ಭಾಷೆಗಳಿಗೂ ಇಲ್ಲ. ವಿನೋಬ ಭಾವೆಯವರು ಹೇಳಿದ್ರು, ಇದು ಭಾಷೆಗಳ ರಾಣಿ ಲಿಪಿ. ಆ ಒಂದು ಹಿನ್ನೆಲೆಯೊಳಗೆ ನಮ್ಮ ಕನ್ನಡ ಭಾಷೆಯ ಬಗ್ಗೆ ನನ್ನಲ್ಲಿ ಇತ್ತೀಚೆಗೆ ಹಲವಾರು ಸಂಶೋಧನೆಗಳನ್ನು ಮಾಡಿದೆ. ನಾನು ಸುಮಾರು 6-7 ದಾಖಲೆ ಪದಗಳನ್ನು ಮಾಡಿದೆ. ಆ ದಾಖಲೆ ಪದಗಳನ್ನು ಈಗಾಗಲೇ ನಾವು ನಮ್ಮ ಒಬ್ಬರು ಫ್ರೆಂಡ್ ದರಾ ಪುರೋಹಿತಣ್ಣ ಅವರು, ಕಲಾವಿದೆಯವರು, ಸೈನ್ಸ್ ಕರ್ನಾಟಕ ರಿಪೋರ್ಟರ್, ಇಲ್ಲ ಪೂಜಾರಿ ಅವರ, ಇದು ಗಿನ್ನಿಸ್ ರೆಕಾರ್ಡ್ ಆಗ್ತದೆ, ಏನಾದ್ರು ಮಾಡಿದ್ರು ಗಿನ್ನಿಸ್ ರೆಕಾರ್ಡ್ ಮಾಡೋಣ ಅಂತೇಳಿ ಪಣ ತೊಟ್ಟು ಅದ್ರ ಬಗ್ಗೆ ಈಗ ಕಾರ್ಯ ನಡೆದಾಗ ಇಂಥ ಭಾಷೆ ನೀವೆಲ್ಲ ಅನ್ಬೋದು. ಒಮ್ಮೆ ನಾನು ಗಾಂಧಿನಗರದೊಳಗೆ ಬೆಂಗಳೂರಿನ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಿದ್ದರು. ನನ್ನ ಅಲ್ಲಿ ಕೂಡಿದವರೆಲ್ಲರೂ ಅನ್ಯ ಭಾಷಿಗರು, ತಮಿಳರು, ಮಲಯಾಳಿ, ಎಲ್ಲ ಸಿನಿಮಾ ನಟರು ಇದ್ರು, ಸಂಗೀತಗಾರರಿದ್ರು, ಸಂಭಾಷಣೆಗಾರರು ಎಲ್ಲರೂ ಇದ್ರು. ಯಾರು ಕನ್ನಡದವರು ಇದ್ದಿದ್ದಿಲ್ಲ. ಅನ್ಯ ಭಾಷಿಕರು ಕೂಡಿ ಕನ್ನಡ ಕಾರ್ಯಕ್ರಮ ಮಾಡಿದ್ದಾರೆ. ನೋಡ್ರಿ, ನಮ್ಮಲ್ಲಿ ಏನಾಗೈತೆ ಅಂದ್ರೆ ಅನ್ಯ ಭಾಷಿಕರ ಕನ್ನಡ ಪ್ರೇಮವನ್ನು ನೋಡಿಬಿಟ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಡಿ.ವಿ. ಜಿ. ಗುಂಡಪ್ಪನವ್ರು ತೆಲುಗು, ಕೆ.ಎಸ್. ನಿಸ್ಸಾರಸಮ್ಮ ಉರ್ದು, ಹೌದಾ? ಎಲ್ಲ ನಮ್ಮ ಏನು ದೊಡ್ಡ ದೊಡ್ಡ ಕವಿಗಳಿದ್ದಾರೆ ಎಲ್ಲರೂ ಅವ್ರ ಮಾತೃಭಾಷೆ. ದ ರಾ ಬೇಂದ್ರೆ ಅವರು ಮರಾಠಿ. ಆದ್ರೆ ನಮ್ಮ ಕನ್ನಡಕ್ಕಾಗಿ ಎಷ್ಟು ದುಡಿದಾರ, ಕನ್ನಡಕ್ಕಾಗಿ ಎಷ್ಟು ಪ್ರೀತಿ ಮಾಡಿದಾರ ನೋಡಿದಾಗ ನಮ್ಮ ಭಾಷೆ, ಕನ್ನಡ ಭಾಷೆಗೆ ಇರುವ ಒಂದು ಸತ್ವ, ಮಹತ್ವ ಎಷ್ಟು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಇದರ ಬಗ್ಗೆ ನಿಮ್ಗೆ ತಿಳ್ಕೋಬೇಕಾದ್ರೆ ಈ ಪ್ರದರ್ಶನದಲ್ಲಿ ನೋಡ್ತೀರಿ, ಅಮೆರಿಕದ ಎರಿನ್ ಅಂತಕ್ಕಂಥ ಒಬ್ಬ ಮಹಿಳೆ ಬರ್ತಾಳೆ. ಇಲ್ಲಿ ಪ್ರವಾಸಕ್ಕೆ ಬಂದಿರ್ತಾಳೆ. ಆಕೆ ಪ್ರವಾಸಕ್ಕೆ ಬಂದಾಗ ಬೇಲೂರು ಹಳೆಬೀಡು ಅದನ್ನ ನೋಡ್ಕೊಂತ ಹೋದಾಗ ಆ ಭಾಷೆ ಬಗ್ಗೆ ಪ್ರೀತಿ ಹುಡ್ತತೆ. ಆಕೆಗೆ ಪ್ರೀತಿ ಹುಟ್ಟಿ ನಾನು ಇದನ್ನ ಯಾಕೆ ಕಲಿಬಾರದು ಅಂತ ತಿಳ್ಕೊಂಡು ಕಾರ್ಕಳದೊಳಗೆ ಒಬ್ಬ ಮಹಿಳೆಯ ಜೊತೆ ಮನೆಯೊಳಗ 3.5 ತಿಂಗಳಿದ್ದು ಕನ್ನಡವನ್ನ ಕಲಿತು ತನ್ನ ಗೆಳತಿಗೆ ಹೊಳ್ಳೆ ಅಮೆರಿಕದಿಂದ ಕನ್ನಡದಲ್ಲಿ ಪತ್ರ ಬರಲ್ಲ. ಎಷ್ಟು ನಮ್ಮ ಕನ್ನಡದ ಬಗ್ಗೆ ಪ್ರೀತಿ. ಇಟಲಿಯ ಮಹಿಳೆ ಹುಕ್ಕೇರಿ ಮಠಕ್ಕೆ ಬಂದು ಕನ್ನಡವನ್ನ ಕಲಿತು ಹುಕ್ಕೇರಿ ಜಗದ್ಗುರುಗಳಿಗೆ ಕನ್ನಡದಲ್ಲಿ ಪತ್ರ ಬರಲ್ಲ.
ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ ನಾವೇ ನಮ್ಮ ಕನ್ನಡವನ್ನ ಇವತ್ತ ನೀವು ಅನ್ಬೋದು ಇಂಗ್ಲಿಷ್ ಮಾಧ್ಯಮ ಇಂಗ್ಲಿಷ್ ಕರೆಕ್ಟ್. ನಾನು ಗಾಳಿ ಮಾತು ಮಾಡಿ ಕಲಿಯಲು ಮೀಡಿಯಂ ಮುಖ್ಯ ಅಲ್ರಿ, ಕಲಿಸು ಮೇಡಮ್ ಮುಖ್ಯ. ಮೀಡಿಯಂ ಮುಖ್ಯ ಅಲ್ಲ, ಅದು ಕನ್ನಡ ಇರಲಿ ಇಂಗ್ಲಿಷ್ ಇರಲಿ ಎಲ್ಲ ಇರಲಿ. ಆದ್ರೆ ಕನ್ನಡದ ಪ್ರಾದೇಶಿಕ ಸೊಗಡಿನ ಮೇಲೆ ನಮ್ಮ ಜ್ಞಾನದ ಅಂತರ ಮ್ಯಾಗ ಕಟ್ಟಬೇಕು. ಆ ಪ್ರಾದೇಶಿಕತೆಯ ಒಂದು ಸೌಂದರ್ಯ ಅದರ ಸೊಗಡನ್ನ ನಾವು ಸವಿಲಿಲ್ಲ ಅಂತಂದ್ರೆ ಕನ್ನಡ ನಾಡಿನಲ್ಲಿ ಇದ್ದು ಸತ್ತಂತೆ. ಕಳಸಾಪುರದೊಳಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ನ, ಊಟಕ್ಕೆ ಕುಂತೀವಿ, ಲಂಬಾಣಿ ಜನ ಎಲ್ಲರೂ ಆ ಶಾಲೆಯೊಳಗೆ ಲಂಬಾಣಿ ಹುಡುಗರ ಹೆಡ್ಮಾಸ್ಟರ್ ಹೇಳಿದ್ರೆ ರೇ ಹೋಗಲಿಲ್ಲ ಅಡಿಗೆ ಮನೆಗೆ ಒಂದು ಉಳ್ಳಾಗಡ್ಡಿ ತೊಗೊಂಬಂದ್ರು, ಅವನ್ ಕುಡುವ ತಂದ್ಬಿಟ್ಟ. ನನಗೆ ಆಶ್ಚರ್ಯ ಆಯ್ತು, ಯಾಕ್ರಿ ಏನ್ರಿಲ್ಲ? ಇಲ್ಲ ಸರ್ ನಮ್ದೇ ತಪ್ಪು ಅಂತ ಹೇಳಿದ್ರು. ಯಾಕ್ರಿ? ನಾವು ಇಂಗ್ಲಿಷ್ ಒಳಗೆ ಓಣಿಯನ್ ಅಂತ ಹೇಳ್ಬೇಕಾಗಿತ್ತ ಹುಡುಗ ಅಂದ್ರು. ನಾನು ಹೇಳಿದೆ ಇವೇನು ಅಮೆರಿಕದಾಗಲ್ಲಮ್ಮ, ಕಳಸಾಪುರದಂತ ಊರಾಗ ಲಂಬಾಣಿ ಹುಡುಗ ಉಳ್ಳಾಗಡ್ಡಿ ಕೊಟ್ಟಾಗಿಲ್ಲ ಮುಂದೆ ಹೆಂಗ್ ಬಾಳೆ ಮಾಡು? ಹೌದಾ? ಅದಕ್ಕೆ ನೀವು ಏನೇ ಕಲಿ ಇಂಗ್ಲಿಷಿನ ಮಾಧ್ಯಮದೊಳಗೆ ಕಲಿಬೇಕಾಗಿದ್ದ ಅವಶ್ಯಕತೆ ಐತಿಲ್ಲ ಅಂತಲ್ಲ. ಕನ್ನಡದ ಪ್ರಾದೇಶಿಕ ಸೊಗಡೆ ಐತಲ್ಲ, ಆ ಸೊಗಡು ನಿಮಗೆ ಫೌಂಡೇಶನ್ ಆಗ್ಬೇಕು. ಅಂದ್ರೆ ನಿಮ್ಗೆ ಸರಿಯಾಗಿ ತಿಳಿತೈತಿ ಎಲ್ಲ. ಆ ಭಾಳ ಮಂದಿ ಇಂಗ್ಲಿಷ್ ಅನ್ಕೊಳ್ಳಿ ಅದು ನಾಲೇಜ್ ಅಂತ ತಿಳ್ಕೊಂತಾರೆ. ನಾಲೇಜ್ ಅನ್ನೋದು ಲ್ಯಾಂಗ್ವೇಜ್. ಆ ಲ್ಯಾಂಗ್ವೇಜ್ಗಿಂತ ನಾಲೇಜ್ ನಮ್ಮ ಮಾತೃಭಾಷೆಯೊಳಗೆ ಮಾತ್ರ ಪಡಿತೈತಿ. ಆ ಹಿನ್ನೆಲೆಯೊಳಗೆ ಇವತ್ತೆಲ್ಲ ನಾ ಈ ಕಾರ್ಯಕ್ರಮದ ಶಿಸ್ತು ಎಲ್ಲಿ ಡಿಸಿಪ್ಲಿನ್ ಇರ್ತದ ಅಲ್ಲಿ 100% ಕೆಲಸ ಆಗತ್ತೆ. ಆ ಡಿಸಿಪ್ಲಿನ್ ಅನ್ನು ಶಬ್ದ ಬರೀರಿ, ಡಿ ಅನ್ನೋದು 4ನೇ ಅಕ್ಷರ, ಅವೆಲ್ಲಗಳಿಗೆ ಮೌಲ್ಯ ತುಂಬ್ಕೊಂತವ್ರಿ 100 ಆಗುತ್ತೆ. ಡಿಸಿಪ್ಲಿನ್ ಎಲ್ಲಿರ್ತದ ಅಲ್ಲಿ 100ಕ್ಕೆ 100 ಸಕ್ಸಸ್ ಆಗ್ತದ. ಇವತ್ತು ಈ ಸುಂದರವಾದ ಕನ್ನಡ ರಾಜ್ಯೋತ್ಸವನ್ನ ಇಷ್ಟೆಲ್ಲ ಮಾಡ್ಬೇಕಾದ್ರೆ ನಿಮಗೆ ನಮ್ಮ ಸರ್ ಬಗ್ಗೆ ಒಂದು ಮಾತು ಹೇಳಬೇಕು. ಕನ್ನಡ ಪ್ರೇಮಿಗಳವರು ನಾನು ಸಾಧನೆ ಬಾಲ್ಯದೊಳಗೆ ಇದ್ದಾಗಿಂದ ನೋಡಿ ನಿಮ್ಗೆಲ್ಲ ಇನ್ನೊಂದು ಆಶ್ಚರ್ಯಕರವಾದ ಸಂಗತಿ ಹೇಳ್ಬಿಡ್ತೀನಿ. ನನ್ನಲ್ಲಿ ಏನಾದ್ರೂ ಈ ಒಂದು ಭಾಷೆಯ ಬಗ್ಗೆ ಆಗ್ಲಿ ಪ್ರೀತಿ ಹುಟ್ಟಬೇಕಾದ್ರೆ ನಾನು ಹುಟ್ಟಿಸಿದವರೇ ಯಶೋಧರ್ಲಾಪುರ ಸರ್. ನಿಮ್ಗೆ ಗೊತ್ತಿಲ್ಲ, ಅವರು ಡೈರಿ ನಾನು ಕದ್ದು ಓದ್ತಿದ್ದೆ ಇದ್ದಾಗ. ಅಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ರು. ಅವ್ರು ಕೋಲಿಯೊಳಗೆ ಇದ್ದ ಆ ಕನ್ನಡದ ಕೆಲವೊಂದು ಮಜಾ ಸಂಗತಿಗಳನ್ನ ಅವ್ರು ದಾಖಲೆ ಮಾಡಿ ಒಂದು ಡೈರಿ ಇಟ್ಟಿದ್ರು. ಅವುಗಳನ್ನು ಕದ್ದು ಓದ್ತಿದ್ದೆ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಕನ್ನಡದ ಬಗ್ಗೆ ಅತ್ಯಂತ ಕಳಕಳಿ ಇದ್ದವರು ಮಾತ್ರ ಇಂಥ ಕಾರ್ಯಕ್ರಮ ಸರಿಯಾಗಿ ಮಾಡ್ತಾರ. ಆಮ್ಯಾಗ ನಾನು ಒಂದು ಇಂಗ್ಲಿಷ್ ಮಾಧ್ಯಮ ಶಾಲೆಗಳಿಗೆ ಹೋಗಿ ಕೆಲವು ಸ್ಲೋಗನ್ಗಳನ್ನ ಹೇಳಿದ್ನೆ, ಅವನ್ನೆಲ್ಲ ಬರ್ಸಿದ್ದೆ. ಯಾರೋ ಬಂದ್ರಂತ ಒಬ್ರು, ಇಂಗ್ಲಿಷ್ ಮಾಧ್ಯಮ ಶಾಲೆ ಕನ್ನಡ ಬರ್ಸಿದ್ರೆ ನೀವು ಅಂದ್ಬಿಟ್ರಂತ. ಅವರೆಲ್ಲ ಸುಣ್ಣ ತೆಗಿಸ್ಬಿಟ್ರ. ಅಲ್ರಿ ತಿಳ್ಕೋಬೇಕಾದ್ರೆ ನಾಲೇಜಿಗೆ ಭಾಷೆನ ಬೇಡ, ಹೌದಾ? ಆದ್ರೆ ಈ ಶಾಲೆಯಲ್ಲಿ ಕನ್ನಡದ ಭದ್ರ ಬುನಾದಿ ಮೇಲೆ ಇಂಗ್ಲಿಷವನ್ನ ಕಲಿಸ್ತಕ್ಕಂಥ ಇಂಗ್ಲಿಷ್ ಮಾಧ್ಯಮವನ್ನ ಊರ್ತಕ್ಕಂಥ ಕೆಲಸ ಯಲ್ಲಾಪುರ ಸರಿಂದ ಆಗ್ತದಲ್ಲ, ಅದು ಹೆಮ್ಮೆ ಪಡಬೇಕಾದ ವಿಷಯ. ಎಷ್ಟೋ ಇವತ್ತು ಶಾಲೆಯೊಳಗೆ ಕನ್ನಡ ನೆಗ್ಲೆಕ್ಟ್ ಮಾಡ್ತಾರೆ. ಆದ್ರೆ ಈ ಶಾಲೆಯಲ್ಲಿ ಕನ್ನಡವನ್ನು ನೋಡ್ರಿ ಯಾರು ಮಾಡ್ತಿದ್ರು, ಕನ್ನಡದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿದಂತ ಕುಮಾರಿ ಪ್ರಿಯಾಂಕಳಿಂದ ಧ್ವಜವಂದನೆ ಮಾಡಿದ್ರು. ಇಂಥ ಹೊಸ ಹೊಸ ಕಲ್ಪನೆಗಳು ಬರಬೇಕಾದ್ರೆ ಅದು ಸಾಮಾನ್ಯ ಅಲ್ಲ. ಅಂತವರಿಗೆ ಯಾರು ಅದ್ರ ಬಗ್ಗೆ ಕಳಕಳಿ ಇರ್ತದ ಅಂತವ್ರಿಗೆ ಬರ್ತದೆ. ಆ ಹಿನ್ನೆಲೆಯೊಳಗೆ ಇವತ್ತು ನೀವು ದಯವಿಟ್ಟು ಮಕ್ಕಳು ಯಾರು ತಪ್ಪಿಸ್ಕೋಬೇಡ ಅನ್ನೋದು ಪ್ರದರ್ಶನ ಮಾಡಿ. ಕನ್ನಡದ ಕಲರವ ಕಂಪು ಅಂತ ಹಚ್ಚೇವು ಕನ್ನಡ ದೀಪ, ಅದರೊಳಗೆ ಕನ್ನಡದ ಬಗ್ಗೆ ಅತಿ ಅಪರೂಪದೊಳಗೆ ಅಪರೂಪ. ನನಗೆ ಎಷ್ಟೋ ಸಾಹಿತಿಗಳು ಫೋನ್ ಮಾಡಿ ಹೇಳಿದ್ದಾರೆ, ಅದ್ಭುತ ಪುಸ್ತಕ ಮಾಡಿ, ಪುಸ್ತಕ ಅದು ಬಹಳ ಅದ್ಭುತ ಆಗತ್ತ ಪೂಜಾರಿ ಅವರೆಂತ ದೊಡ್ಡ ದೊಡ್ಡ ಸಾಹಿತಿಗಳೇ ನನಗೆ ಹೇಳಿದ್ದಾರೆ. ಅಲ್ಲೇ ಎಂತವ ಅಂತಂದ್ರೆ ರುದ್ರ ಭಟ್ಟ ಅಂತಕ್ಕಂಥ ಒಬ್ಬ ಕನ್ನಡದೊಳಗೆ ಕಾವ್ಯ ಬರ್ದಾನ. ಯಾವ ಜಗತ್ತಿನ ಯಾವ ಭಾಷೆಯಲ್ಲಿ ಇಂತ ಕಸರತ್ತು ಮಾಡಕ್ ಸಾಧ್ಯವಿಲ್ಲ. ಆ ಕಾವ್ಯವನ್ನ ನಮ್ಮ ತಲೆಯೊಳಗೆ ಶಿವನ ಬಗ್ಗೆ ನಾನು ಓದ್ತೇನೆ ಅಂತ ಅನ್ಕೊಂಡು ಅದನ್ನು ಓದಿದ್ರೆ ಶಿವನ ಬಗ್ಗೆ ವರ್ಣನೆ ಮಾಡ್ತತಿ. ನಂತರ ಅದೇ ಪದ್ಯ ನಾನೀಗ ಹರಿ ಬಗ್ಗೆ ನಾನೀಗ ಓದ್ತೇನೆ ಅಂತ ಕಲ್ಪನೆ ಮಾಡ್ಕೊಂಡು ಓದಿದ್ರೆ ಹರಿ ಬಗ್ಗೆ ವರ್ಣನೆ ಮಾಡ್ತತಿ. ಆಗಿನ ರಾಜ ಬಲ್ಲಾಳ ಇದ್ದ, ಬಲ್ಲಾಳನ ಬಗ್ಗೆ ನಾನೀಗ ಓದ್ತೇನೆ ಅಂದ್ರೆ ಬಲ್ಲಾಳನ್ನ ವರ್ಣನೆ ಮಾಡ್ತದೆ. ಇಂಥ 3 in 1 ಇಂಥ ಕಾವ್ಯ ರಚನೆ. ಇನ್ನೊಂದು ಕಾವ್ಯ ಅಕ್ಷರ ಚ್ಯುತಿ ಕಾವ್ಯ ಅಂತ ಬರ್ತದ. ಇಡೀ ಕಾವ್ಯವನ್ನು ಓದಿದ ಮೇಲೆ ಆ ಕಾವ್ಯದ ಮೊದಲ ಅಕ್ಷರಗಳನ್ನು ತೆಗೆದು ಬಿಡೋದು, ನಂತರವೂ ಕಾವ್ಯವಾಗಿ ಉಳಿತಕ್ಕಂಥ ಚಮತ್ಕಾರ ಇರುವುದು ಯಾವ್ದಾರ ಭಾಷೆಗಳೈತೆ ಅಂದ್ರೆ ಅದು ಕನ್ನಡದಲ್ಲಿ ಮಾತ್ರ. ಇಂಥ 100 ಸಂಗತಿಗಳನ್ನ ನಾವು ಅಲ್ಲಿ ಮಾಡಿದ್ದೇವೆ. ಮಕ್ಕಳು ಸರಿಯಾಗಿ ಅದರ ಉಪಯೋಗ ಮಾಡ್ಕೋರಿ. ನೋಡಕ್ ಹೋದಾಗ ಒಂದು ನೋಟ್ಬುಕ್ ತಗೊಂಡೋರಿ, ಏನ್ ಬೇಕನ್ನು ಬರ್ಕೋರಿ. ಕನ್ನಡದ ಬಗ್ಗೆ ಪ್ರೀತಿ ಹುಟ್ಲಿ, ಕನ್ನಡದ ಬಗ್ಗೆ ನಿಮಗೆ ಅತ್ಯಂತ ಅಭಿಮಾನ ಮೂಡಲಿ. ನಾವೆಲ್ಲರೂ ಕನ್ನಡ ನಾಡಿನೊಳಗ ಕೊನೆಯದಾಗಿ ಕನ್ನಡ ಅಂತ ಬರೀರಿ, KANNADA ಕನ್ನಡ ಅಂತ ಬರೀರಿ.
ಕರ್ ಮ್ಯಾಗ ಕೈ ಇಡ್, ಕೇರ್ ಮ್ಯಾಗ ಕೈ ಇಡ್ರಿ, ಉಳಿದ ಅನ್ನದ ಅಂತ ಉಳಿತೈತಿ. ANNAD ಅನ್ನದ. ಜಗತ್ತಿನ ಯಾವ ಭಾಷೆಯಲ್ಲಿ ಅನ್ನ ಇಲ್ಲ, ಕನ್ನಡದೊಳಗ ಅನ್ನದ ಅಂತಕ್ಕಂಥದ್ದನ್ನು ಸೂಚ್ಯವಾಗಿ ಇರ್ತದೆ. ಮತ್ತೊಬ್ಬ ಅನ್ನದನ ಒಳಗ ಅನ್ನದನ ಅನ್ನ ಯಾವ ಅನ್ನ? ರಾಜ್ಕುಮಾರ್ ಅದ. ಮತ್ತು ಕೊನೆಯ ಅಕ್ಷರಗಳನ್ನು ಜೋಡಿಸಿ ಹೋದ್ರಿ ನಾದದ. ಕನ್ನಡದೊಳಗೆ ಒಂದು ತನ್ನದೇ ಆದ ನಾದದ. ಇಂಗ್ಲಿಷ್ ಮಾತಾಡ್ಬೇಕಾದ್ರೆ ನಮ್ಮ ತುಟಿ ಬಾಯಿ ಸಟ್ಟ ಬಟ್ಟ ಮಾಡ್ಬೇಕ, ಟಿಸ್ಕು ಪಸ್ಕು ಏನೇನ ಅದು ಗೇದನೇ ಇಲ್ಲ ಅದರೊಳಗೆ. ಆದ್ರೆ ನಮ್ಮ ಕನ್ನಡ ಮಾತಾಡುವಾಗ ಹಾಡ್ದಂಗ ಅಂತ ಮಧುರತೆ ಇರುವುದು ಕನ್ನಡದಲ್ಲಿ ಮಾತ್ರ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಸರ್ಗೆ ಹಿಂಗ್ ಮಾಡೋಣ್ರಿ, ನಾನು ತಾಲೂಕಾ ತಹಶೀಲ್ದಾರ್ ಒಂದು ಆಫೀಸ್ನಿಂದ ನಾನು ಅದನ್ನು ಪ್ರದರ್ಶನ ಮಾಡ್ಬೇಕಂತೇಳಿ ಅವ್ರ ಎದುರಿಗೆ ತಂದಾಗ ಅಲ್ಲಿ ಬೇಡ, ನಮ್ಮ ಶಾಲೆಯೊಳಗ ಆಗ್ಲಿದೆ ಏನಾದ್ರು ಹೊಸ ಪ್ರಯೋಗ ಅಂತ ಹೇಳಿದ್ರು. ಇದು ಹೊಸ ಪ್ರಯೋಗ. ಈ ಪ್ರಯೋಗವನ್ನು ಎಲ್ಲರೂ ಉಪಯೋಗ ಅಂತ ಹೇಳಿ ನಾನು ಯಾರು ಮಾತು ಮುಗಿಸ್ತೇನೆ. ಕನ್ನಡ ನಾಡ ನೋಡ್ತೀನಿ ನಾ, ಕನ್ನಡ ಹಾಡ ಹಾಡ್ತೀನಿ, ಕನ್ನಡ ಕಂಪ ಹೀರ್ತೀನಿ ನಾ, ಕನ್ನಡ ಗುಂಪ ಸೇರ್ತೀನಿ. ಕನ್ನಡವೆಂದರೆ ಬಲು ಇಷ್ಟ, ಅನ್ಯರ ಭಾಷೆ ಕಡು ಕಷ್ಟ, ಕನ್ನಡದಲ್ಲೇ ಕಲಿತೇನಿ ನಾ, ಕನ್ನಡದಲ್ಲೇ ನಲಿತೇನಿ. ಕನ್ನಡ ನಾಡ ನೋಡ್ತೀನಿ ನಾ, ಕನ್ನಡ ಹಾಡ ಹಾಡ್ತೀನಿ, ಕನ್ನಡ ಕಂಪ ಹೀರ್ತೀನಿ ನಾ, ಕನ್ನಡ ಗುಂಪ ಸೇರ್ತೀನಿ. ಕನ್ನಡ ಸತ್ವ ಅರಿತೇನಿ ನಾ, ಕನ್ನಡ ಮಹತ್ವ ಸಾರ್ತೇನಿ, ಕನ್ನಡ ತಿರುಳ ತಿಳಿತೇನಿ ನಾ, ಕನ್ನಡದಲ್ಲೇ ಬೆಳಿತೇನಿ. ಕನ್ನಡ ನಾಡ ನೋಡ್ತೀನಿ ನಾ, ಕನ್ನಡ ಹಾಡ ಹಾಡ್ತೀನಿ, ಕನ್ನಡ ಕಂಪ ಹೀರ್ತೀನಿ ನಾ, ಕನ್ನಡ ಗುಂಪ ಸೇರ್ತೀನಿ. ಬೇಂದ್ರೆ ಪದ್ಯ ಹಾಡ್ತೀನಿ ನಾ, ಕುವೆಂಪು ಗದ್ಯ ಓದ್ತೀನಿ, ಕಾರಂತ ಲೋಕ ನೋಡ್ತೀನಿ ನಾ, ಮಾಸ್ತಿ ಆಸ್ತಿ ಅಂತೀನಿ, ಮಾಸ್ತಿ ಆಸ್ತಿ ಅಂತೀನಿ. ಕನ್ನಡ ನಾಡ ನೋಡ್ತೀನಿ ನಾ, ಕನ್ನಡ ಹಾಡ ಹಾಡ್ತೀನಿ, ಕನ್ನಡ ಕಂಪ ಹೀರ್ತೀನಿ ನಾ, ಕನ್ನಡ ಗುಂಪ ಸೇರ್ತೀನಿ, ಕನ್ನಡ ಗುಂಪ ಸೇರ್ತೀನಿ, ಕನ್ನಡ ಗುಂಪ ಸೇರ್ತೀನಿ. ಧನ್ಯವಾದಗಳು. ಶೀರ್ಷಿಕೆ ಎತ್ತ ಸಾಗಿದೆಯೋ ಕನ್ನಡ ರಥವು, ಎತ್ತ ಸಾಗಿದೆಯೋ ಕನ್ನಡ ರಥವು ತಿಳಿಯುತ್ತಿಲ್ಲವಲ್ಲ, ಎತ್ತ ಸಾಗಿದೆಯೋ ಕನ್ನಡ ರಥವು ತಿಳಿಯುತ್ತಿಲ್ಲವಲ್ಲ. ಹಿಂದಕ್ಕೋ ಮುಂದಕ್ಕೋ ಬೆಟ್ಟಕ್ಕೋ ಕಡಲಿಗೋ ಅಯೋಮಯವೂ ಎಲ್ಲ, ಹಿಂದಕ್ಕೋ ಮುಂದಕ್ಕೋ ಬೆಟ್ಟಕ್ಕೋ ಕಡಲಿಗೋ ಅಯೋಮಯವೂ ಎಲ್ಲ. ಕನ್ನಡಕ್ಕೆಂಟು ಜ್ಞಾನಪೀಠಗಳು ಬೀಗುತ್ತಿರುವೆವಲ್ಲ, ಕನ್ನಡಕ್ಕೆಂಟು ಜ್ಞಾನಪೀಠಗಳು ಬೀಗುತ್ತಿರುವೆವಲ್ಲ. ಕುಸಿಯುತ್ತಲಿರುವ ನೆಲವು ಕಣ್ಣಿಗೆ ಕಾಣುತ್ತಿಲ್ಲವಲ್ಲ, ಕುಸಿಯುತ್ತಲಿರುವ ನೆಲವು ಕಣ್ಣಿಗೆ ಕಾಣುತ್ತಿಲ್ಲವಲ್ಲ. ಕವಿಗಳು ದಾಸರು ಶರಣರು ಸಂತರು ಕನ್ನಡ ಕಟ್ಟಿದರಲ್ಲ, ಕವಿಗಳು ದಾಸರು ಶರಣರು ಸಂತರು ಕನ್ನಡ ಕಟ್ಟಿದರಲ್ಲ. ಇಂತಹ ಚರಿತೆ ಸಾಹಿತ್ಯ ಚರಿತೆಗೆ ಮೀಸಲಾಯಿತಲ್ಲ, ಇಂತಹ ಚರಿತೆ ಸಾಹಿತ್ಯ ಚರಿತೆಗೆ ಮೀಸಲಾಯಿತಲ್ಲ. ಶತಶತಮಾನದಿ ಕನ್ನಡ ಜನಪದ ಉಳಿದು ಬೆಳೆಯಿತಲ್ಲ, ಶತಶತಮಾನದಿ ಕನ್ನಡ ಜನಪದ ಉಳಿದು ಬೆಳೆಯಿತಲ್ಲ. ಇಂದು ಸಂತೆಯಲ್ಲಿ ಆಂಗ್ಲ ಮೋಹದಲ್ಲಿ ಕುಬ್ಜರಾದೆವೆಲ್ಲ, ಇಂದು ಸಂತೆಯಲ್ಲಿ ಆಂಗ್ಲ ಮೋಹದಲ್ಲಿ ಕುಬ್ಜರಾದೆವೆಲ್ಲ. ಕೋಟಿ ಮಕ್ಕಳನ್ನು ಹಡೆದ ಕನ್ನಡತಿ ಎಲ್ಲರ ಸಲುಹಿದಳಲ್ಲ, ಕೋಟಿ ಮಕ್ಕಳನ್ನು ಹಡೆದ ಕನ್ನಡತಿ ಎಲ್ಲರ ಸಲುಹಿದಳಲ್ಲ. ಇಂತಹ ತಾಯಿಯ ಪೊರೆಯುವ ಮಕ್ಕಳು ಒಬ್ಬರೂ ಇಲ್ಲವಲ್ಲ, ಇಂತಹ ತಾಯಿಯ ಪೊರೆಯುವ ಮಕ್ಕಳು ಒಬ್ಬರೂ ಇಲ್ಲವಲ್ಲ. ಧನ್ಯವಾದ. ನಾಗರಿಕ ಪ್ರಶಸ್ತಿಯಾದ ಕರ್ನಾಟಕ ಪ್ರಶಸ್ತಿಯನ್ನು 1991ರಲ್ಲಿ ಸ್ಥಾಪಿಸಲಾಯಿತು. ತಮ್ಮ ಕ್ಷೇತ್ರದಲ್ಲಿ ಅಸಾಧಾರಣ ಕೊಡುಗೆಯನ್ನು ನೀಡಿದ ವ್ಯಕ್ತಿಗಳಿಗೆ ನೀಡುವ ಉದ್ದೇಶದಿಂದ ಈ ಪ್ರಶಸ್ತಿಯನ್ನು ಪ್ರಾರಂಭಿಸಿದರು. 8 ವ್ಯಕ್ತಿಗಳಿಗೆ ನೀಡಲಾಗಿದೆ. ಇದು 50 ಗ್ರಾಂ ಚಿನ್ನದ ಪದಕ ನೆನಪಿನ ಕಾಣಿಕೆಯನ್ನು ನೀಡಲಾಗುತ್ತದೆ. ಕುವೆಂಪು 1992 ಸಾಹಿತ್ಯ, ಡಾಕ್ಟರ್ ರಾಜ್ಕುಮಾರ್ 1992 ಸಿನಿಮಾ, ಎಸ್ ನಿಜಲಿಂಗಪ್ಪ 1999 ರಾಜಕೀಯ, ಪ್ರೊಫೆಸರ್ CS ರಾವ್ 2000 ವಿಜ್ಞಾನ, ದೇವಿ ಪ್ರಸಾದ್ ಶೆಟ್ಟಿ 2001 ವೈದ್ಯಕೀಯ, ಪಂಡಿತ್ ಭೀಮಸೇನ ಜೋಶಿ 2005 ಸಂಗೀತ, ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ 2007 ಸಾಮಾಜಿಕ ಸೇವೆ, ಡಾಕ್ಟರ್ ದೇ ಜವರೇಗೌಡ 2008 ಶಿಕ್ಷಣ, ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ 2009 ಸಾಮಾಜಿಕ ಸೇವೆ. ಧನ್ಯವಾದಗಳು. ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.
ಕನ್ನಡ ಸಾಹಿತ್ಯದ ಕವಿನುಡಿಗಳು ಸಿರಿಗನ್ನಡಂ ಗಲ್ಗೆ ಸಿರಿಗನ್ನಡಂ ಬಾಗೆ BM ಶ್ರೀ ಬದುಕು ಜಟಕ ಬಂಡಿ ಬಿಳಿ ಅದರ ಸಾಯೇವ DVG ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಕುವೆಂಪು ಹಕ್ಕಿ ಹಾರುತ್ತಿದೆ ನೋಡಿದಿರ ದರಾ ಬೇಂದ್ರೆ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನ್ನು ಅಡಿಗೆ ಕುಮಾರವ್ಯಾಸ ಹಾಡಿದೇನೆಂದ್ರೆ ದ್ವಾಪಾರ ಯುಗವಿದು ಕುವೆಂಪು ಸರಸವೇ ಜೀವನ ವಿರಸವೇ ಮರಣ ಸಮರಸವೇ ಜೀವನ ದರಾ ಬೇಂದ್ರೆ ಕುರಿಗಳು ಸಾರ್ ಕುರಿಗಳು KS ನಿಸಾರ್ ಅಹಮದ್ ಮಾನವ ಜಾತಿ ತಾನೊಂದೇ ವಲಂ ಪಂಪ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಹೂವಿನಗೋಳ್ ನಾರಾಯಣ ರಾವ್ ಉಳ್ಳವರು ಶಿವಾಲಯ ಮಾಡುವರು ಬಸವಣ್ಣ ತಾಯಿ ನಿನಗೆ ನಿತ್ಯೋತ್ಸವ KS ನಿಸಾರ್ ಅಹಮದ್ ಕನ್ನಡ ಕಸ್ತೂರಿಯಂತೆ ಉದ್ದನ್ನ ನನ್ನ ಕೈಯ ಹಿಡಿದಾಕಿ ಅಳು ನುಂಗಿ ನಗುವೊಮ್ಮೆ ದರಾ ಬೇಂದ್ರೆ ಕನ್ನಡ ಎನೆ ಕುಣಿದಾಡುವುದೆಂದರೆ ಕನ್ನಡ ಎನೆಕಿವಿ ನಿವುರುವುದು ಕುವೆಂಪು ಪ್ರೀತಿ ಇಲ್ಲದ ಮೇಲೆ ಏನನ್ನು ಮಾಡಲಾರೆ ದ್ವೇಷವನ್ನು ಕೂಡ GS ಶಿವರುದ್ರಪ್ಪ ಬರು ಸಟಗನ ಭಕ್ತಿ ಗಿಡವೆಂದು ನಂಬಲು ಬೇಡ ದೇಡ್ರ ದಾಸಿಮ್ಮಯ್ಯ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗನ ಉಪ್ಪು ಎತ್ತನದಂತ ಸಂಬಂಧವಯ್ಯ ಅಲ್ಲಮ್ಮ ಪ್ರಭು ಧನ್ಯವಾದಗಳು. ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕನ್ನಡ ಸಾಹಿತಿಗಳು ಕುವೆಂಪು ಶ್ರೀರಾಮಾಯಣ ದರ್ಶನಂ 1968, ದರಾ ಬೇಂದ್ರೆ ನಾಲ್ಕು ತಂತಿ 1973, ಶಿವರಾಮ್ ಕಾರಂತ್ ಮುಖರ್ಜಿಯ ಕನಸು 1976, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಚಿಕ್ಕವೀರ ರಾಜೇಂದ್ರ 1983, ವಿಕ್ರು ಗೋಕಾಕ್ ಭಾರತ ಸಿಂಧು ರಶ್ಮಿ 1991, ಯುವಾರ್ ಅನಂತಮೂರ್ತಿ ಸಮಗ್ರ ಸಾಹಿತ್ಯ 1994, ಗಿರೀಶ್ ಕಾರ್ನಾಡ್ ಸಮಗ್ರ ಸಾಹಿತ್ಯ 1998, ಚಂದ್ರಶೇಖರ್ ಕಂಬಾರ್ ಸಮಗ್ರ ಸಾಹಿತ್ಯ 2011. ಧನ್ಯವಾದಗಳು. ಸರಸ್ವತಿ ಗೌಡ 2000ರಲ್ಲಿ, ಡಾಕ್ಟರ್ ಎಚ್ ನರಸಿಂಹಯ್ಯ 2001ರಲ್ಲಿ, ಡಾಕ್ಟರ್ ಪುಟ್ಟರಾಜ ಗವಾಯಿ 2002ರಲ್ಲಿ, ಸುಶೀಲಮ್ಮ 2003ರಲ್ಲಿ, ಬಾಬಾ ಆಮ್ಟೆ 2004ರಲ್ಲಿ, ಪ್ರೊಫೆಸರ್ ಎಲ್ ಬಸವರಾಜು 2005ರಲ್ಲಿ, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ 2006ರಲ್ಲಿ, ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ 2007ರಲ್ಲಿ, ಸಿದ್ದರಗಿ ಮಣಿರಂಜನ ಪ್ರಭು ಡಾಕ್ಟರ್ ಮಹಾಂತಪ್ಪ 2008ರಲ್ಲಿ, ಡಾಕ್ಟರ್ ಸಿದ್ದಲಿಂಗ ಸ್ವಾಮಿ 2009ರಲ್ಲಿ, ಮೈಸೂರು ನಾದೆ ಜವರೇಗೌಡ 2010ರಲ್ಲಿ, ರಂಜಾನ್ ರಂಗ 2011ರಲ್ಲಿ, ಯುವರ್ ಅನಂತಮೂರ್ತಿ 2012ರಲ್ಲಿ. ಧನ್ಯವಾದಗಳು. BM ಶ್ರೀಕಂಠಯ್ಯ ಭಾರತೀಯ ಕಾವ್ಯ ವಿಮರ್ಶೆ 1988, ಶಿವರಾಮ್ ಕಾರಂತ್ ಮೈಮುನಿಗಳ ಸುಳಿಯಲ್ಲಿ 1989, ಸಂಶಿ ಬೂಸ್ನೂರ್ಮಠ್ ಶೂನ್ಯ ಸಂಪಾದನೆ ಪರಾಮರ್ಶೆ 1990, UK ನರಸಿಂಹಚಾರ್ ಶ್ರೀ ಹರಿಚರಿತ್ರೆ 1991, AN ಮೂರ್ತಿರಾವ್ ದೇವರು 1992, M ಗೋಪಾಲಕೃಷ್ಣ ಅಡಿಗ ಸುವರ್ಣ ಪುತ್ತೂಳಿ 1993, ಸೇಡಿಯಾಪು ಕೃಷ್ಣ ಭಟ್ ವಿಚಾರ ಪ್ರಪಂಚ 1994, KS ನರಸಿಂಹಸ್ವಾಮಿ ದುಂಡು ಮಲ್ಲಿಗೆ 1995, M ಕಲಬುರ್ಗಿ ಸಂಶೋಧನೆ ಕಾರ್ಯ 1996, JS ಶಿವರುದ್ರಪ್ಪ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ 1997, J ಜವರೇಗೌಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ 1998, ಚನ್ವೀರ್ ಕಣ್ವಿ. ಸಾಹಿತ್ಯಕ್ಕೆ ನೀಡಿದ ಕೊಡುಗೆ 1999. ಧನ್ಯವಾದಗಳು. ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು. ಕರ್ನಾಟಕದ ಪ್ರಮುಖ ಅಣೆಕಟ್ಟುಗಳು: ಭದ್ರಾ ಜಲಾಶಯ, ಭದ್ರಾ 186 ಅಡಿ, ಕೃಷ್ಣರಾಜ ಸಾಗರ, ಕಾವೇರಿ 124.80 ಅಡಿ, ವಾಣಿ ವಿಲಾಸ ಸಾಗರ, ವೇದಾವತಿ, ಅಂಜನಾಪುರ, ಕುಂಭದ್ವತ, ಮಾರ್ಕೋನಹಳ್ಳಿ, ಶಿಂಷಾ, ಲಕ್ಕವಳ್ಳಿ, ಭದ್ರಾ 186 ಅಡಿ, ತುಂಗಾ ಜಲಾಶಯ, ತುಂಗಭದ್ರಾ ಜಲಾಶಯ, ತುಂಗಭದ್ರಾ 1633 ಅಡಿ, ಲಕ್ಕವಳ್ಳಿ, ಶರಾವತಿ 1819 ಅಡಿ, ಸೂಪಾ ಜಲಾಶಯ, ಕಾಳಿ 564 ಅಡಿ, ಕಪಿಲಾ ಜಲಾಶಯ, ಕಪಿಲ 2784 ಅಡಿ, ಹಾರಂಗಿ ಜಲಾಶಯ, ಹಾರಂಗಿ 2859 ಅಡಿ, ಹೇಮಾವತಿ ಜಲಾಶಯ, ಹೇಮಾವತಿ 2922 ಅಡಿ, ಹಿಡ್ಕಲ್ ಜಲಾಶಯ, ಘಟಪ್ರಭಾ 2175 ಅಡಿ, ಆಲ್ಮಟ್ಟಿ ಜಲಾಶಯ. ಕೃಷ್ಣ 569 ಅಡಿ. ಧನ್ಯವಾದಗಳು. ಜ್ಞಾನಪೀಠ ಪ್ರಶಸ್ತಿ ಪಡೆದ ನೀನು ಬಲ್ಲೇನ ಕನ್ನಡ ತಾಯಿಯ 8 ಮಕ್ಕಳು ಇವರೇ ಅಲ್ಲೇನ ಕನ್ನಡ ಕಪ್ಪು ಹೆಚ್ಚಿಸಿದಂತ ಕುವೆಂಪು ಅಲ್ಲೇನ ಪದಗಳ ಹದವ ಅರಿತವರಂದೇ ಬೇಂದ್ರೆ ಅಲ್ಲೇನ ಜ್ಞಾನಪೀಠ ಪ್ರಶಸ್ತಿ ಪಡೆದ ನೀನು ಬಲ್ಲೇನ ಕನ್ನಡ ತಾಯಿಯ 8 ಮಕ್ಕಳು ಇವರೇ ಅಲ್ಲೇನ ಕನ್ನಡ ಆಸ್ತಿ ಅಂತ ಮೆರೆದ ಮಾಸ್ತಿ ಅಲ್ಲೇನ ಕನ್ನಡಕ್ಕಾಗಿ ಕೈ ಎತ್ತಿದ ಗೋಕಾಕ್ ಅಲ್ಲೇನ ಜ್ಞಾನಪೀಠ ಪ್ರಶಸ್ತಿ ಪಡೆದ ನೀನು ಬಲ್ಲೇನ ಕನ್ನಡ ತಾಯಿಯ 8 ಮಕ್ಕಳು ಇವರೇ ಅಲ್ಲೇನ ಕಡಲು ತೀರದ ಭಾರ್ಗವ ಎನಿಸಿದ ಕಾರಂತಲ್ಲೇನ ಸಮರ್ಥ ಸಾಹಿತ್ಯ ಪರಿಚಯ ಇರುವ ಮೂರ್ತಿ ಅಲ್ಲೇನ ಜ್ಞಾನಪೀಠ ಪ್ರಶಸ್ತಿ ಪಡೆದ ನೀನು ಬಲ್ಲೇನ ಕನ್ನಡ ತಾಯಿಯ 8 ಮಕ್ಕಳು ಇವರೇ ಅಲ್ಲೇನ ನಾಟಕ ರಂಗಕ್ಕೆ ರಂಗನು ತಂದ ಕಾರ್ನಾಡಲ್ಲೇನ
ಗಿರೀಶ್ ಕಾರ್ನಾಡಲ್ಲೇನ ಜನಪದ ಜಯನನ್ನು ಉಳಿಸಿದ ಕಂಬಾರಲ್ಲೇನ ಜನಪದ ಜಯನನ್ನು ಉಳಿಸಿದ ಕಂಬಾರಲ್ಲೇನ ಜ್ಞಾನಪೀಠ ಪ್ರಶಸ್ತಿ ಪಡೆದ ನೀನು ಬಲ್ಲೇನ ಕನ್ನಡ ತಾಯಿಯ 8 ಮಕ್ಕಳು ಇವರೇ ಅಲ್ಲೇನ ಕನ್ನಡ ತಾಯಿಯ 8 ಮಕ್ಕಳು ಇವರೇ ಅಲ್ಲೇನ ಇವರೇ ಅಲ್ಲೇನ ಇವರೇ ಅಲ್ಲೇನ. ಧನ್ಯವಾದಗಳು. ಕವನದ ಶೀರ್ಷಿಕೆ ಕನ್ನಡದ ತಾಯಿ. ಕನ್ನಡಾಂಬೆಯು ನಮ್ಮ ತಾಯಿ, ನಮ್ಮ ಜನ್ಮದಾತೆಯು ಹೊರೆಯುತ್ತಿಹಳು. ಕನ್ನಡಾಂಬೆಯು ನಮ್ಮ ತಾಯಿ, ನಮ್ಮ ಜನ್ಮದಾತೆಯು ಹೊರೆಯುತ್ತಿಹಳು. ನಮ್ಮನವಳು ಅಂದೂ ಇಂದು ಎಂದಿಗೂ, ನಮ್ಮನವಳು ಅಂದೂ ಇಂದು ಎಂದಿಗೂ. ಕರುನಾಡು ನಮ್ಮ ನಾಡು ಎಂದಿಗೂ ನಮ್ಮ ಬಾಳ ತೊಟ್ಟಿಲು. ಕರುನಾಡು ನಮ್ಮ ನಾಡು ಎಂದಿಗೂ ನಮ್ಮ ಬಾಳ ತೊಟ್ಟಿಲು. ಚಿನ್ನದ ಬೀಡು ಗಂಧದ ಗೂಡು ಸ್ವರ್ಗಲೋಕಕ್ಕೆ ಮೆಟ್ಟಿಲು. ಚಿನ್ನದ ಬೀಡು ಗಂಧದ ಗೂಡು ಸ್ವರ್ಗಲೋಕಕ್ಕೆ ಮೆಟ್ಟಿಲು. ರತ್ನ ಹವಳದ ನಿಧಿಯ ನೋಡು ಕನ್ನಡಮ್ಮನ ಒಡಲು. ರತ್ನ ಹವಳದ ನಿಧಿಯ ನೋಡು ಕನ್ನಡಮ್ಮನ ಒಡಲು. ಗಿರಿ ಗುಹೆಗಳು ಕೆರೆ ತೊರೆಗಳು ಶೋಭಿಸುತ್ತಿವೆ ಎತ್ತಲು. ಗಿರಿ ಗುಹೆಗಳು ಕೆರೆ ತೊರೆಗಳು ಶೋಭಿಸುತ್ತಿವೆ ಎತ್ತಲು. ಮೇಲು ಕೀಳು ಎಂಬುದಿಲ್ಲ ನಮ್ಮ ನಮ್ಮಲ್ಲಿ ಎಂದಿಗೂ. ಮೇಲು ಕೀಳು ಎಂಬುದಿಲ್ಲ ನಮ್ಮ ನಮ್ಮಲ್ಲಿ ಎಂದಿಗೂ. ಸಮಾನತೆಯ ನಮ್ಮ ನೀತಿಯಲ್ಲಿ ಅದುವೇ ನಮ್ಮ ಹಿರಿಮೆಯು. ಸಮಾನತೆಯ ನಮ್ಮ ನೀತಿಯಲ್ಲಿ ಅದುವೇ ನಮ್ಮ ಹಿರಿಮೆಯು. ಸತತ ದುಡಿಮೆ ಶಾಂತಿ ಪ್ರೇಮ ನಮ್ಮ ಬಾಳಿನ ಸೂತ್ರವು. ಸತತ ದುಡಿಮೆ ಶಾಂತಿ ಪ್ರೇಮ ನಮ್ಮ ಬಾಳಿನ ಸೂತ್ರವು. ಸರ್ವಧರ್ಮ ಸಮನ್ವತೆ ಕನ್ನಡಿಗರ ಮಂತ್ರವು. ಸರ್ವಧರ್ಮ ಸಮನ್ವತೆ ಕನ್ನಡಿಗರ ಮಂತ್ರವು. ತನು ಕನ್ನಡ ಮನ ಕನ್ನಡ ಕನ್ನಡವೇ ನಮ್ಮುಸಿರು. ತನು ಕನ್ನಡ ಮನ ಕನ್ನಡ ಕನ್ನಡವೇ ನಮ್ಮುಸಿರು. ಕನ್ನಡವೇ ಕೈ ಎತ್ತಲು ನಮ್ಮ ಬಾಳು ಹಸಿರು. ಕನ್ನಡವೇ ಕೈ ಎತ್ತಲು ನಮ್ಮ ಬಾಳು ಹಸಿರು. ಕನ್ನಡ ಪತ್ರಿಕಾ ಪ್ರಪಂಚ. ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ 1840. ಕನ್ನಡದ ಮೊದಲ ವಾರಪತ್ರಿಕೆ ಮೈಸೂರು ವೃತ್ತಾಂತ ಬೋಧಿನಿ 1859. ಕನ್ನಡದ ಮೊದಲ ಶಿಕ್ಷಣ ಪತ್ರಿಕೆ ಕನ್ನಡ ಜ್ಞಾನ ಬೋಧಿನಿ 1862. ಕನ್ನಡದ ಮೊದಲ ಕಾನೂನು ಪತ್ರಿಕೆ ನ್ಯಾಯ ಸಂಗ್ರಹ 1868. ಕನ್ನಡದ ಮೊದಲ ಸಾಹಿತ್ಯ ವೈಜ್ಞಾನಿಕ ಪತ್ರಿಕೆ ಕರ್ನಾಟಕ ಜ್ಞಾನ ಮಂಜರಿ. ಉತ್ತರ ಕರ್ನಾಟಕದ ಮೊದಲ ಕನ್ನಡ ಪತ್ರಿಕೆ ಸುಬದ್ದಿ ಪ್ರಕಾರ. ಮುಂಬೈ ಕರ್ನಾಟಕದ ಮೊದಲ ಕನ್ನಡ ವಾರ್ತೆ ಪತ್ರಿಕೆ ಕರ್ನಾಟಕ ಪತ್ರ. ಮುಂಬೈ ಕರ್ನಾಟಕದ ಮೊದಲ ಕನ್ನಡ ಪತ್ರಿಕೆ ಇತ್ಯರ್ಚೂಚ 1870. ಕನ್ನಡದ ಮೊದಲ ಹಾಸ್ಯ ಪತ್ರಿಕೆ ವಿಕಟ ಪ್ರಪತ್ರ. ಕನ್ನಡದ ಮೊದಲ ಮಕ್ಕಳ ಪತ್ರಿಕೆ ಮಕ್ಕಳ ಪುಸ್ತಕ. ಕನ್ನಡದ ಮೊದಲ ವಿಜ್ಞಾನ ಪತ್ರಿಕೆ ವಿಜ್ಞಾನ. ಕನ್ನಡದ ಮೊದಲ ಕಾಯ್ದೆ ವಿಷಯದ ಪತ್ರಿಕೆ ನ್ಯಾಯ ಸಂಗ್ರಹ. ಕನ್ನಡದ ಮೊದಲ ಕಾಮಶಾಸ್ತ್ರ ಪತ್ರಿಕೆ ಪ್ರೇಮ. ಕನ್ನಡದ ಮೊದಲ ವೈದ್ಯ ಗ್ರಂಥ ಗೋವೈದ್ಯ. ಕನ್ನಡದ ಮೊದಲ ಜಿಲ್ಲಾ ಪತ್ರಿಕೆ ಜ್ಞಾನೋದಯ ಶಿವಮೊಗ್ಗ. ಕನ್ನಡದ ಮೊದಲ ಆಯುರ್ವೇದ ಗ್ರಂಥ ಕರ್ನಾಟಕ ಕಲ್ಯಾಣ ಕಾರಕ. ಕನ್ನಡದ ಮೊದಲ ಗ್ರಂಥ ಸೂಚಿಕಾರ್ತಿ. ಎಚ್.ಎಸ್. ಸುಜಾತ. ಕನ್ನಡದ ಮೊದಲ ಅಭಿನಂದನಾ ಗ್ರಂಥ ಸಂಭಾವನೆ. ಕನ್ನಡದ ಮೊದಲ ಐತಿಹಾಸಿಕ ನಾಟಕಕಾರ ಹಂಸ. ಕನ್ನಡದ ಮೊದಲ ಹವ್ಯಾಸಿ ನಾಟಕ ತಂಡ ಭಾರತ ಕಲೋತ್ಸರ್ಜಕ ಸಂಗೀತ. ಕನ್ನಡದ ಮೊದಲ ಬೀದಿ ನಾಟಕ ಪ್ರಯೋಗ ಸಮಾಜ. ಕನ್ನಡದ ಮೊದಲ ಗೀತ ನಾಟಕ ಕಟ್ಟು. ಕನ್ನಡದ ಮೊದಲ ಪತ್ತೇದಾರಿ ಕಾದಂಬರಿ ಮುಕ್ತದ್ವಾರ. ಕನ್ನಡದ ಮೊದಲ ಸ್ವಾತಂತ್ರ್ಯ ಸಾಮಾಜಿಕ ಕಾದಂಬರಿ ಚೋರಗ್ರಹಣ ಚಂದ್ರ. ಕನ್ನಡದ ಮೊದಲ ಗುಹೆಗಳ ಸಂಕಲನ ಇಂದ್ರಬಾಯಿ. ಕನ್ನಡದ ಮೊದಲ ಪ್ರಬಂಧ ಸಂಕಲನ ಕನ್ನಡ ಗುಹೆಗಳು. ಕನ್ನಡದ ಮೊದಲ ಒಗಟು ಸಂಗ್ರಹ ಕನ್ನಡ ಗುಹೆಗಳು. ಕನ್ನಡದ ಮೊದಲ ವಿಶ್ವಕೋಶ ಮಕ್ಕಳ ಉಡುಪು. ಕನ್ನಡದ ಮೊದಲ ತಾಂತ್ರಿಕ ಪದಕೋಶ ಲೋಕೋಪಚಾರ. ಕನ್ನಡದ ಮೊದಲ ಪ್ರವಾಸ ಕಥನ. ದಕ್ಷಿಣ ಭಾರತ ಯಾತ್ರೆ. ಧನ್ಯವಾದಗಳು. ನೆನಪಿನ ಧ್ವನಿಯಲ್ಲಿ ದರಾ ಬೇಂದ್ರೆ, ನಡೆದು ಬಂದ ದಾರಿ, ಮಾಸ್ತಿ, ಭಾವ, ಶಿವರಾಮ ಕಾರಂತ, ಹುಚ್ಚು ಮನಸ್ಸಿನ ಮತ್ತು ಮುಖಗಳು, ತರಾಸು, ಹಿಂತಿರುಗಿ ನೋಡಿದಾಗ, ಜೆ ಜಗೌ, ಹೋರಾಟದ ಬದುಕು, ಗುಬ್ಬಿ ವೀರಣ್ಣ, ಕಲೆ ಕಾಯಕ, ಕಡಿದಾಳು ಮಂಜಪ್ಪ, ನನಸಾಗದ ಕನಸು, ಬೀಡಿ ಜತ್ತಿ, ನನಗೆ ನಾನೇ ಮಾದರಿ, ಅನಕೃಷ್ಣರಾಯ, ಬರಹಗಾರನ ಬದುಕು, ಬಸವರಾಜ್ ಕಟ್ಟಿಮನಿ, ಕಾದಂಬರಿಕಾರನ ಬದುಕು, ಪಿ ಲಂಕೇಶ್, ಉಳಿಮಾವಿನ ಮರ, ಜಿಪಿ ರಾಜರತ್ನಂ, 10 ವರ್ಷ, ಬಿಚಿ, ನನ್ನ ಬಯೋಗ್ರಫಿ, ಎಂ ಗೋಪಾಲಕೃಷ್ಣ ಅಡಿಗ, ನೆನಪಿನ ಗಡಿಗ, ಶ್ರೀರಂಗ, ನಾಟು ನೆನಪುಗಳು, ಸಜನಾಗಲೊಟ್ಟಿಮಠ, ರುಚಿರ ಜೋಳಿಗೆ, ಎಎನ್ ಮೂರ್ತಿರಾವ್, ಸಂಜೆ ಗಣಿನ ಹಿನ್ನೋಟ, ಮಲ್ಲಿಕಾರ್ಜುನ್ ಮನ್ಸೂರ್, ನನ್ನ ರಥಯಾತ್ರೆ, ಎಚ್.ಎಲ್. ನಾಗೇಗೌಡ, ನಾಗಸಿರಿ, ಸಾರಾ ಅಬೂಬಕರ್, ಮುಸ್ಲಿಂ ಹುಡುಗಿ ಶಾಲೆ ಕಲಿತಿತ್ತು, ಅನುಪಮಾ ನಿರಂಜನ, ನೆನಪು ಸಿಹಿಕಲಿ, ನವರತ್ನ ರಾಮರಾಯರು. ಕೆಲವು ನೆನಪುಗಳು. ಧನ್ಯವಾದಗಳು.
ಕನ್ನಡ ಬೃಹತ್ ಕಾದಂಬರಿಗಳು ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಇಡ್ಜೋಡ್, ಸಮರಸವೇ ಜೀವನ, ನಟಸಾರ್ವಭೌಮ, ಗ್ರಾಮಾಯಣ, ಶಾಂತಲಾ, ದೌಲತ್, ವೀರಕೇಸರಿ ಸೀತಾರಾಮ ಶಾಸ್ತ್ರಿ, ಮರಳಿ ಮಣ್ಣಿಗೆ, ಶಿವರಾಮ್ ಕಾರಂತ್, ಅರಮನೆ, ಕು ವೀರಭದ್ರಪ್ಪ, ದುರ್ಗಾಸ್ತಮ. ತರಾಸು. ಧನ್ಯವಾದಗಳು. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಹಬ್ಬ 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 ಹಿರಿಯರು ಹಿರಿ ಹಿರಿ ಹಿಗ್ಗುವ ಹಬ್ಬ, ಕಿರಿಯರು ಕುಣಿ ಕುಣಿದಾಡುವ ಹಬ್ಬ, ಹೊಸ ಹೊಸ ಅಡುಗೆ ಮಾಡುವ ಹಬ್ಬ, ಹೊಸ ಹೊಸ ಉಡುಗೆ ತೊಡುವ ಹಬ್ಬ, ಶಿವ ಶಿವ ಎನ್ನುವ ಶಿವರಾತ್ರಿ ಹಬ್ಬ, ಉಪವಾಸಕರಿಗೆ ಶುಭರಾತ್ರಿ ಹಬ್ಬ, ಜೀ ಜೀ ಜೀಕುವ ಜೋಕಾಲಿ ಹಬ್ಬ, ಉಂಡಿಯ ತಿನ್ನುವ ಪಂಚಮಿ ಹಬ್ಬ, ದೀಪವ ಬೆಳಗುವ ದೀಪದ ಹಬ್ಬ, ಲಕ್ಷ್ಮೀ ಸರಸ್ವತಿ ಪೂಜೆಯ ಹಬ್ಬ, ಬಗೆ ಬಗೆ ಊಟದ ಭೂಮಿಯ ಹಬ್ಬ, ಚರಗವ ಚೆಲ್ಲುವ ಶೀಗಿಯ ಹಬ್ಬ, ರಂಗು ರಂಗಿನ ಬಣ್ಣದ ಹಬ್ಬ, ಹೋಳಿಗೆ ಹೊಳೆಯುವ ಹೋಳಿ ಹಬ್ಬ, ವರ್ಷದ ಮೊದಲಿಗೆ ಬರುವುದು ಹಬ್ಬ, ಬೇವು ಬೆಲ್ಲದ ಯುಗಾದಿ ಹಬ್ಬ, ಹಳ್ಳಿಯ ಜನರ ಉಬ್ಬಿನ ಹಬ್ಬ, ಮಕ್ಕಳಿಗೆಲ್ಲ ರಬ್ಬಿನ ಹಬ್ಬ, ಪಟಾಕಿ ಸರಗಳ ಪುಟ್ಟನ ಹಬ್ಬ, ಮೋದಕ ಮೇಯುವ ಗಣಪತಿ ಹಬ್ಬ, ಮೈಸೂರು ಹೆಸರು ನೆನಪಿಸುವ ಹಬ್ಬ, ನಾಡ ಹಬ್ಬವಿದು ದಸರಾ ಹಬ್ಬ, ಎಲ್ಲೋ ಬೆಲ್ಲ ಹಂಚುವ ಹಬ್ಬ, ಸಡಗರ ಸಂಭ್ರಮ ಸಂಕ್ರಾಂತಿ ಹಬ್ಬ, ಏಸು ಕ್ರಿಸ್ತನ ಜಯಂತಿ ಹಬ್ಬ, ಉಡುಗೊರೆ ಕೊಡುವ ಕ್ರಿಸ್ಮಸ್ ಹಬ್ಬ, ಪ್ರಾರ್ಥನೆ ಉಪವಾಸ ಮಾಡುವ ಹಬ್ಬ, ಪವಿತ್ರವಾದ ರಂಜಾನ್ ಹಬ್ಬ, ಹಬ್ಬ 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 ಹಬ್ಬ. ಧನ್ಯವಾದಗಳು. ಕವನದ ಶೀರ್ಷಿಕೆ ಕಡಲ ಮರೆತೆವು ಕನ್ನಡ, ಕಡಲ ಮರೆತೆವು ಕನ್ನಡ, ಉರುಗ ಕಗ ಮಿಗ ಭ್ರಮರ ಶುಕಪಿಕ, ಕಡಲ ಮರೆತೆವು ಕನ್ನಡ, ಉರಗ ಕಗ ಮಿಗ ಭ್ರಮರ ಶುಕಪಿಕ, ಕೊರಳ ಉಳಿತವು ಕನ್ನಡ, ಕವಿ ಕಲಾವಿದ ಶಾಸ್ತ್ರ ಕೋವಿದ, ಕೊರಳ ಉಳಿತವು ಕನ್ನಡ, ಕವಿ ಕಲಾವಿದ ಶಾಸ್ತ್ರ ಕೋವಿದ, ದಾಸ ಶರಣರ ಕನ್ನಡ, ಕಾವ್ಯ ಜನಪದ ವಚನ ಸಂಪದ, ದಾಸ ಶರಣರ ಕನ್ನಡ, ಕಾವ್ಯ ಜನಪದ ವಚನ ಸಂಪದ, ಕಲೆಯ ತವನಿಧಿ ಕನ್ನಡ, ನಾಟ್ಯ ನರ್ತನ ಗಾನ ಕೀರ್ತನ, ಕಲೆಯ ತವನಿಧಿ ಕನ್ನಡ, ನಾಟ್ಯ ನರ್ತನ ಗಾನ ಕೀರ್ತನ, ರಂಗಕೇತನ ಕನ್ನಡ, ಯೋಗ ಸಂಸ್ಕೃತಿ ನೀತಿ ಸಂಸ್ಕೃತಿ, ರಂಗಕೇತನ ಕನ್ನಡ, ಯೋಗ ಸಂಸ್ಕೃತಿ ನೀತಿ ಸಂಸ್ಕೃತಿ, ಧರ್ಮ ದೀದಿತಿ ಕನ್ನಡ, ಮುತ್ತು ಪೋಣಿಸಿದಂತ ಸುಂದರ, ಧರ್ಮ ದೀದಿತಿ ಕನ್ನಡ, ಮುತ್ತು ಪೋಣಿಸಿದಂತ ಸುಂದರ, ವರ್ಣಮಾಲೆಯ ಕನ್ನಡ, ಪಂಚದ್ರಾವಿಡ ಭಾಷೆಗಣದಲ್ಲಿ, ವರ್ಣಮಾಲೆಯ ಕನ್ನಡದಲ್ಲಿ, ಪಂಚದ್ರಾವಿಡ ಭಾಷೆಗಣದಲ್ಲಿ, ಸರ್ವಶ್ರೇಷ್ಠವು ಕನ್ನಡ, ಕದಳಿ ಮೃದುಫಲ ಇಕ್ಷುಕ್ಷಿರದ, ಸರ್ವಶ್ರೇಷ್ಠವು ಕನ್ನಡ, ಕದಳಿ ಮೃದುಫಲ ಇಕ್ಷುಕ್ಷಿರದ, ಇನಿದು ಸುಮಧುರ ಕನ್ನಡ, ಪರಮಸಿದ್ಧಿಯ ವಿಶ್ವಮಾನವ, ಇನಿದು ಸುಮಧುರ ಕನ್ನಡ, ಪರಮಸಿದ್ಧಿಯ ವಿಶ್ವಮಾನವ, ತತ್ವ ಸಾರಿದ ಕನ್ನಡ, ತತ್ವ ಸಾರಿದ ಕನ್ನಡ. ಧನ್ಯವಾದಗಳು. ಅಂಕಿತನಾಮಗಳು: ಕನಕದಾಸ, ಪುರಂದರದಾಸ, ಹಳವನಕಟ್ಟೆ ಗಿರಿಯಮ್ಮ, ವರಹರಿ ತೀರ್ಥ, ಶ್ರೀಪಾದರಾಜ, ವ್ಯಾಸರಾಯ, ವಾದಿರಾಜ, ವೈಕುಂಠದಾಸ, ರಾಘವೇಂದ್ರ ತೀರ್ಥ, ಪ್ರಸನ್ನ ವೆಂಕಟದಾಸ, ವಿಜಯದಾಸ, ಗೋಪಾಲದಾಸ. ಧನ್ಯವಾದಗಳು. ಕರ್ನಾಟಕ ವಿವಿಧ ಅಕಾಡೆಮಿಗಳು: ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ನಾಟಕ ಅಕಾಡೆಮಿ, ಕರ್ನಾಟಕ ಸಂಗೀತ ಮತ್ತು ನೃತ್ಯ ಕಲಾ ಅಕಾಡೆಮಿ, ಕರ್ನಾಟಕ ಲಲಿತ ಕಲಾ ಅಕಾಡೆಮಿ, ಕರ್ನಾಟಕ ಪತ್ರಿಕಾ ಅಕಾಡೆಮಿ, ಕರ್ನಾಟಕ ಉರ್ದು ಅಕಾಡೆಮಿ, ಕರ್ನಾಟಕ ಕೊಂಕಣಿ ಅಕಾಡೆಮಿ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿ. ಧನ್ಯವಾದಗಳು. ಬಾಬಾಬಣಗೆ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಚಾಮುಂಡಿ ಬೆಟ್ಟ, ಕೊಡಚಾಲೆ ಬೆಟ್ಟ, ಶಿವಗಂಗಾ ಬೆಟ್ಟ, ಆದಿಚುಂಚನಗಿರಿ ಬೆಟ್ಟ, ರಾಮನಗರ ಜಿಲ್ಲೆ, ಕುಮಾರಸ್ವಾಮಿ ಬೆಟ್ಟ. ಕನ್ನಡದ ಮೊದಲ ರಾಷ್ಟ್ರಕವಿ ಎಂ ಗೋಪಾಲ ಪೈ.
ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ, ಕನ್ನಡದ ಮೊದಲ ಗದ್ಯ ಕೃತಿ ವಟಾರಾಧನೆ, ಕನ್ನಡದ ಮೊದಲ ಕಾವ್ಯ ಆದಿಪುರಾಣ, ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಕನ್ನಡದ ಗಾಯಕ ಶಿವಮೊಗ್ಗ ಸುಬ್ಬಣ್ಣ, ರಾಷ್ಟ್ರ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ಚಿತ್ರ ಬೇಡರ ಕಣ್ಣಪ್ಪ, ಕನ್ನಡದ ಮೊದಲ ವರ್ಣಚಿತ್ರ ಅಮರ ಶಿಲ್ಪಿ ಜಕಣಾಚಾರಿ. ಧನ್ಯವಾದಗಳು. ಮನದಲ್ಲಿ ಕನ್ನಡ, ಮನಸ್ಸಲ್ಲಿಯೂ ಕನ್ನಡ, ಕನ್ನಡವೇ ಎಲ್ಲ, ಕನ್ನಡವನ್ನು ಬಿಟ್ಟು ಬೇರೇನೂ ಇಲ್ಲ. ಸರ್ವರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಮೊದಲನೇದಾಗಿ ಹೇಳ್ಬೇಕಂದ್ರೆ ವಿವಿಧ ಶಾಲೆಗಳೊಳಗ ತರತರದ ಒಳಗ ಕರ್ನಾಟಕ ರಾಜ್ಯೋತ್ಸವವನ್ನ ಆಚರಿಸ್ತಾರ. ಆದ್ರೆ ನಮ್ಮ ಶಾಲೆ ಒಳಗ ಆ ಶಾಲಿನ ವಿದ್ಯಾರ್ಥಿಗಳು ಯಾರು ಕನ್ನಡಕ್ಕೆ 100ಕ್ಕೆ 100 ಅಂಕ ಗಳಿಸಿರ್ತಾರ ಅವ್ರ ಕೈಲಿಂದ ಧ್ವಜಾರೋಹಣವನ್ನ ಮಾಡಿ ಕಾರ್ಯಕ್ರಮವನ್ನ ನಡೆಸೋದು ಬಹಳ ವಿಶೇಷತೆ. ಅದರೊಳಗ ನಮ್ಮ ಸರಿಂದ ಕನ್ನಡ ಪ್ರೇಮ ನಮ್ಗ ಅರ್ಥ ಆಗ್ತೈತಿ. ಇನ್ನ ನಮ್ದ ಆಂಗ್ಲ ಮಾಧ್ಯಮ ಶಾಲೆ ಆದ್ರೂ ಇಲ್ಲೇ ಕನ್ನಡಕ್ಕೆ ಕೊಡುವಂತಹ ಮಹತ್ವ ಹೆಚ್ಚಿನದಾಗೈತಿ. ಕನ್ನಡ ಬರೀ ಪರೀಕ್ಷೆಯಲ್ಲಿ ಬರೋದು ಹೆಚ್ಚಿನ ಅಂಕಗಳನ್ನು ಗಳಿಸೋದು ಅಷ್ಟೇ ಅಲ್ಲದೆ ನಾವು ಕನ್ನಡವನ್ನ ಪ್ರೀತಿಸ್ಬೇಕು, ಕನ್ನಡವನ್ನ ಉಳಿಸ್ಬೇಕು. ಕನ್ನಡದ ಬಗ್ಗೆ ನಾವು ಕನ್ನಡ ನಾಡಿನೊಳಗದೇವಂದ್ರೆ ಮೂಲ್ಯಗಳಿಗೂ ಕನ್ನಡವೇ ಇರ್ಬೇಕು. ಆಂಗ್ಲ ಭಾಷೆಯನ್ನ ಮಾತಾಡ್ಬೇಕು, ಆದ್ರ ಅದಕ್ಕೆ ಇರುವಂತ ಮಹತ್ವದಿಂದ ಹೆಚ್ಚು ಕನ್ನಡಕ್ಕೂ ಮಹತ್ವ ಐತಿ. ಇನ್ನ ಇವತ್ತಿನ ಪ್ರೋಗ್ರಾಮ್ ಅಂದ್ರ ಕಾರ್ಯಕ್ರಮವನ್ನ ಪೂಜಾರ್ ಸರ್ ಉಸ್ತುವಾರಿ ವಹಿಸಿದಾರಂತ ಬಹಳ ಚಂದ ಎಲ್ಲಾರು ಕವನ ವಾಚನ ಮಾಡಿದ್ರಿ. ಆಮೇಲೆ ಜಲಾಶಯಗಳ ಬಗ್ಗೆ ಆಗ್ಲಿ, ಬಸವ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ ಎಲ್ಲದರ ಬಗ್ಗೆನೂ ಎಲ್ಲಾರು ಎಷ್ಟು ಚಂದ ಮಾಡಿದ್ರಿ. ಈ ಕಾರ್ಯಕ್ರಮವನ್ನ ಅಲಂಕರಿಸಿದ್ದೆ ಎಷ್ಟು ಚಂದ ಎಲ್ಲ ಮಾಡ್ಕೊಂಡಿರಿ. ಇನ್ನು ಇಲ್ಲಿ ಕಾರ್ಯಕ್ರಮದೊಳಗೆ ಯಾರ್ಯಾರಿದ್ರಿ ಅಂದ್ರ ಸಣ್ಣ ಹುಡುಗರ್ಲಿಂತ ಹಿಡಿದ 9th 10th ವರ್ಗು ಎಲ್ಲಾರು ಈ ಕಾರ್ಯಕ್ರಮವನ್ನ ಚಂದ ನಡೆಸ್ಕೊಟ್ಟಿರಿ. ಇನ್ನ ನಮ್ಮ ಶಾಲೆ ಬಗ್ಗೆ ಹೇಳ್ಬೇಕಂದ್ರ ಬರೇ ಓದುದಷ್ಟ ಅಂತ ಅಲ್ಲ, ಇತರ ಪಠ್ಯೇತರ ಚಟುವಟಿಕೆ ಒಳಗೂನು ತನ್ನ ಮೇಲುಗೈಯನ್ನ ಸಾಧಿಸೈತಿ. ನಾನು ಕಲಿತಂತ ಶಾಲೆಗೆ ನಾನು ಮರಳಿ ಅತಿಥಿಯಾಗಿ ಬಂದಿದ್ದೆ, ನಂಗೆ ಬಹಳ ಖುಷಿಯನ್ನ ಕೊಟ್ಟೈತಿ. ಇನ್ನ ನಮ್ಮ ಸರ್ ಬಗ್ಗೆ, ಟೀಚರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲಾರು ಬಹಳ ನಮ್ಗೆ ಸಪೋರ್ಟ್ ಮಾಡ್ಯಾರ. ಸ್ಪೋರ್ಟ್ಸ್ ಆಗ್ಲಿ, ಓದುದಾಗ್ಲಿ, ಏನೋ ಪ್ರತಿಭಾ ಕಾರಂಜಿ ಆಗ್ಲಿ ಎಲ್ಲಾದ್ರಲ್ಲೂ ನಮಗ ಸಪೋರ್ಟ್ ಮಾಡಿ ನಾವು ಅಲ್ಲಿ ಹೋಗಿ ಗೆದ್ದು ಬರುವಾಗ ನಮಗೆ ಮಾರ್ಗದರ್ಶನ ಕೊಡ್ತಿದ್ರ. ಇನ್ನ ನಮ್ಮ ಶಾಲೆ ಒಳಗೆ ಕಲ್ತಿದ್ದು ನಂಗೆ ಬಹಳ ಅಂದ್ರೆ ಬಹಳ ಹೆಮ್ಮೆ ಐತಿ. ಇನ್ನ ನೀವು ಎಲ್ಲಾರು ಹಿಂಗ ಕನ್ನಡವನ್ನು ಪ್ರೀತಿಸ್ರಿ, ಪರೀಕ್ಷೆ ಒಳಗ ಚಲೋ ಅಂಕವನ್ನ ಗಳಿಸ್ರಿ. ಪರೀಕ್ಷೆ ಒಳಗ ಅಷ್ಟೇ ಗಳಿಸ್ದ ಕನ್ನಡವನ್ನ ಮಾತಾಡುವುದನ್ನ ಕಲಿತ್ಕೊಂಡು ಅದನ್ನ ಬೆಳೆಸ್ರಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ಮೈ ನೇಮ್ ಈಸ್ ನನ್ನ ಹೆಸರು ಸರ್ಫರಾಜ್. ನಾನು 4ನೇ ತರಗತಿಯಲ್ಲಿ ಓದುತ್ತೇನೆ. ನಾನು ಸಂಗೊಳ್ಳಿ ರಾಯಣ್ಣ 4ನೇ ತಲೆಯಲ್ಲಿ ಓದುತ್ತೇನೆ. ಶಾಲಿ ಕಲಿತೀರಾ ನೀವು, ಶಾಲಿ ಕಲಿತೀರಾ, ಶಾಲಿ ಕಲಿತೀರಾ ನೀವು, ಶಾಲಿ ಕಲಿತೀರಾ. ಸಾಕ್ಷರಂತರಾಗುವ ಶಾಲಿ, ರಾಕ್ಷಸತನವ ಕಳೆಯುವ ಶಾಲಿ. ಶಿಕ್ಷಣ ಪಡೆದು ದಕ್ಷತೆಯಿಂದ ಜೀವನ ರಕ್ಷಣೆ ಪಡೆಯುವ ಶಾಲಿ. ಶಿಕ್ಷಣ ಪಡೆದು ದಕ್ಷತೆಯಿಂದ ಜೀವನ ರಕ್ಷಣೆ ಪಡೆಯುವ ಶಾಲಿ. ಶಾಲಿ ಕಲಿತೀರಾ ನೀವು, ಶಾಲಿ ಕಲಿತೀರಾ. ಶಿಸ್ತು ಸ್ವಯಂ ಕಲಿಸುವ ಶಾಲಿ, ಮನಸ್ಸಿನ ಮೌಢ್ಯವ ಬಿಡಿಸುವ ಶಾಲಿ. ಅಂಧಕಾರವ ಕಳೆಯುವ ಶಾಲಿ, ಮುಂದಾಲೋಚನೆ ತಿಳಿಸುವ ಶಾಲಿ. ಅಂಧಕಾರವ ಕಳೆಯುವ ಶಾಲಿ, ಮುಂದಾಲೋಚನೆ ತಿಳಿಸುವ ಶಾಲಿ. ಶಾಲಿ ಕಲಿತೀರಾ ನೀವು, ಶಾಲಿ ಕಲಿತೀರಾ. ಮಿತ ಸಂತಾನದ ಅರಿವಿನ ಶಾಲಿ, ಹಿತಮಿತ ನಡತೆಯನ್ನು ತಿಳಿಸುವ ಶಾಲಿ. ಬಲಶಕ್ತಿಯನ್ನು ಪಡೆಯುವ ಶಾಲಿ, ಜನಸೇವೆಯಲ್ಲಿ ತೊಡಗಿಸುವ ಶಾಲಿ. ಬಲಶಕ್ತಿಯನ್ನು ಪಡೆಯುವ ಶಾಲಿ, ಜನಸೇವೆಯಲ್ಲಿ ತೊಡಗಿಸುವ ಶಾಲಿ. ಶಾಲಿ ಕಲಿತೀರಾ ನೀವು, ಶಾಲಿ ಕಲಿತೀರಾ. ಉಳಿತಾಯವನ್ನು ಬೆಳೆಸುವ ಶಾಲಿ, ಒಳಿತಾಗುವುದನ್ನು ತಿಳಿಸುವ ಶಾಲಿ. ಆರೋಗ್ಯ ಸಂಪದ ಬೆಳೆಸುವ ಶಾಲಿ, ಸರಳ ಜೀವನ ತಿಳಿಸುವ ಶಾಲಿ.
ಆರೋಗ್ಯ ಸಂಪದ ಬೆಳೆಸುವ ಶಾಲಿ, ಸರಳ ಜೀವನ ತಿಳಿಸುವ ಶಾಲಿ. ಶಾಲಿ ಕಲಿತೀರಾ ನೀವು, ಶಾಲಿ ಕಲಿತೀರಾ. ರಾಜಕೀಯ ಪ್ರಜ್ಞೆ ಬೆಳೆಸುವ ಶಾಲಿ, ಆರ್ಥಿಕ ನೀತಿ ತಿಳಿಸುವ ಶಾಲಿ. ಜಾತಿ ಭೇದಗಳ ಅಳಿಸುವ ಶಾಲಿ, ನೀತಿ ಸಾರುವ ಶಾಲಿ. ಜಾತಿ ಭೇದಗಳ ಅಳಿಸುವ ಶಾಲಿ, ನೀತಿ ಸಾರುವ ಶಾಲಿ. ಶಾಲಿ ಕಲಿತೀರಾ ನೀವು, ಶಾಲಿ ಕಲಿತೀರಾ. ಶಾಲಿ ಕಲಿತೀರಾ ನೀವು, ಶಾಲಿ ಕಲಿತೀರಾ. ಸಾಕ್ಷರವಂತರಾಗುವ ಶಾಲಿ, ರಾಕ್ಷಸತನವ ಕಳೆಯುವ ಶಾಲಿ. ಶಿಕ್ಷಣ ಪಡೆದು ದಕ್ಷತೆಯಿಂದ ಜೀವನ ರಕ್ಷಣೆ ಪಡೆಯುವ ಶಾಲಿ. ಶಿಕ್ಷಣ ಪಡೆದು ದಕ್ಷತೆಯಿಂದ ಜೀವನ ರಕ್ಷಣೆ ಪಡೆಯುವ ಶಾಲಿ. ಶಾಲಿ ಕಲಿತೀರಾ ನೀವು, ಶಾಲಿ ಕಲಿತೀರಾ. ಶಾಲಿ ಕಲಿತೀರಾ ನೀವು, ಶಾಲಿ ಕಲಿತೀರಾ. ಶಾಲಿ ಕಲಿತೀರಾ ನೀವು, ಶಾಲಿ ಕಲಿತೀರಾ. ಧನ್ಯವಾದ. ಎಲ್ಲರಿಗೂ 70ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ನಿನ್ನೆ ದಿನ ಈ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ಅಂದರೆ ದಿನಾಂಕ 31/10/2025 ನಮ್ಮ ಶಾಲೆಯಲ್ಲಿ ಪ್ರೌಢ ವಿಭಾಗದ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಆ ಸ್ಪರ್ಧೆಯಲ್ಲಿ ಒಟ್ಟು 35 ವಿದ್ಯಾರ್ಥಿಗಳು ಭಾಗವಹಿಸುವುದರ ಜೊತೆಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಗಳಿಸಿದ್ದಾರೆ. ಆ ಗಳಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಥಮವಾಗಿ ಅಭಿನಂದನೆಗಳನ್ನು ತಿಳಿಸುತ್ತಾ, ಈ ಗುಂಪುಗಳನ್ನು ನಾವು ಜ್ಞಾನಪೀಠ ಪ್ರಶಸ್ತಿ ಪಡೆದ ಒಂದು ಕವಿಗಳ ಗುಂಪುಗಳನ್ನು ಮಾಡಲಾಗಿತ್ತು. ಪ್ರಥಮ ಸ್ಥಾನವನ್ನು ಪಡೆದಂತಹ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ತಂಡದ ಸದಸ್ಯರುಗಳಾದ ಪ್ರತೀಕ್ಷಾ, ಸಾವಿತ್ರಾ, ಶ್ರೀಲಕ್ಷ್ಮಿ, ದೇವಿಕಾ, ಸೃಷ್ಟಿ ಎಚ್ ಈ ತಂಡದವರಿಗೆ ಈ ಪ್ರಶಸ್ತಿ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಪ್ರಾಚಾರ್ಯರಾದ ಪ್ರೊಫೆಸರ್ SS ಹರ್ಲಾಪುರ್ ಸರ್ ಅವರು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ಮೊದಲನೇದಾಗಿ ಕ್ಷಮೆ ಯಾಚಿಸ್ತೀನಿ, ಯಾಕಂದ್ರೆ ನಿಮ್ಮನ್ನು ಬಿಸಿಲಾಗಿ ಕುಂಡ್ರಿಸಿ ನಾವು ನೆರಳಾಗಿ ಕುಂತದ್ಕ. ಆದ್ರೆ ಅವು ನಿಮ್ಮ ಮಕ್ಕಳು ಕಾರ್ಯಕ್ರಮ ನೋಡಕ್ಕಂತ ಕೂತಿರಿ. ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ಇದುವರೆಗೆ ಕನ್ನಡಕ್ಕೆ ಸಂಬಂಧಪಟ್ಟಂಥ ಎಲ್ಲ ಹಾಡು, ಸಂಗತಿಗಳು ಇವನ್ನೆಲ್ಲ ನಿಮ್ಮ ಮಕ್ಕಳ ಬಾಯಲ್ಲಿ ನೀವು ಕೇಳಿದ್ದೀರಿ. ಆದರೆ ನಾನು ಒಂದೇ ಪ್ರಸಂಗ ಹೇಳಿಬಿಡ್ತೀನಿ. ಇಲ್ಲಿ ಕರ್ನಾಟಕ ಭುವನೇಶ್ವರಿ ಚಿತ್ರ ಇದೆ. 1953 ಈ ಚಿತ್ರವನ್ನು ಗದುಗಿನ CN ಪಾಟೀಲ್ ಅಂಥೇಳಿ ಚಿತ್ರಕಲಾ ಶಿಕ್ಷಕರಿಂದ ಇದನ್ನು ಬರೆಸಿ 6 ಫೂಟು ಎತ್ತರದ ಈ ಭುವನೇಶ್ವರಿ ಚಿತ್ರ ಬರೆಸಿ ಅಂದಿನಿಂದ ಇಂದಿನವರೆಗೆ ಇವತ್ತು ಅದು ಈ ರಾಜ್ಯದ ಒಂದು ಮನೆಯಲ್ಲಿ ನಿತ್ಯ ಪೂಜೆಗೊಳ್ಳುತ್ತೈತೆ. ಹಾಗ ಪೂಜೆಗೊಳ್ಳುವ ಊರು ರೋಣ ತಾಲೂಕಿನ ಜಕ್ಲಿ ಗ್ರಾಮದ ದೊಡ್ಡಮೇಟಿ ಅಂದಾನಪ್ಪನವರು ಅಂಥೇಳಿ ಕರ್ನಾಟಕದ ಏಕೀಕರಣದಲ್ಲಿ ಭಾಗವಹಿಸಿ ಹೋರಾಟ ಮಾಡಿದವರು ಮತ್ತು ಕರ್ನಾಟಕ ಮಹಿಮ್ನ ಸ್ತೋತ್ರ ಅಂಥೇಳಿ ಪದ್ಯಗಳ ರಚನೆ ಮಾಡುವ ಮೂಲಕ ಕನ್ನಡಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿರ್ತಕ್ಕಂಥ ಮನೆತನ
ರೋಣ ತಾಲೂಕಿನ ಜಕ್ಲಿ ಗ್ರಾಮದ ದೊಡ್ಡಮೇಟಿ ಮನೆತನ. ಅಂದಾನಪ್ಪನವರು ಅವರು ಸಣ್ಣ ನೀರಾವರಿ ಮಂತ್ರಿಯಾಗಿ ಕರ್ನಾಟಕದಲ್ಲಿಯೂ ಕೂಡ ಅವರ ಇಳಿ ವಯಸ್ಸಿನಲ್ಲಿ ಮಂತ್ರಿ ಆಗೋದಕ್ಕಲ್ಲ, ಈಗಿನಂಗ ಮಂತ್ರಿಗಳಲ್ಲ, ಅವರು ಹೊಲಗಳನ್ನು ಮಾರಿ ಜನಗಳ ಕೆಲಸ ಮಾಡಿದವರು. ಇವತ್ತು ಸರ್ಕಾರ ಬಡವರಿಗೆ ಜಮೀನೇನು ಕೊಡುತ್ತಲ್ಲ, ಇದು ಇಲ್ಲದ ಸಂದರ್ಭದಲ್ಲಿ ಅವರು ತಮ್ಮ ಜಮೀನುಗಳನ್ನು ಬಡವರಿಗೆ ಕೊಟ್ಟಿರ್ತಕ್ಕಂಥವ್ರು. ಹಾಗೆ ಬದುಕಿದಂಥ ಹಿರಿಯ ಜೀವ ಅವ್ರ ಮನೆಯಲ್ಲಿ ಅವ್ರ ನಂತರ ಜ್ಞಾನದೇವ ದೊಡ್ಡಮೇಟಿ ಅವರು ಕೂಡ ಇಲ್ಲಿ ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಿದ್ದರು 2 ಅವಧಿಗೆ. ಅವರಿರುವವರೆಗೂ ಇವತ್ತಿನವರೆಗೂ ಆ ಕರ್ನಾಟಕ ಭುವನೇಶ್ವರಿ ಅವರ ಮನೆಯಲ್ಲಿ ಪೂಜೆ ಆಗ್ತಿದೆ ಅಂತ ಅನ್ನೋದು ವಿಶೇಷ. ಇಲ್ಲೇ ಪ್ರಶಾಂತ್ ಸರ್ ಏನದಾರಲ್ಲ, ಅವರು ಅದು ಜಕ್ಲಿ, ಅದರ ಮಗ್ಲ 1 ಕಿಲೋಮೀಟರ್ನಲ್ಲಿರೋದು ನಮ್ಮೂರು ಬೂದಿಹಾಳ. ಇದನ್ನು ಯಾಕೆ ಹೇಳಿದೆ ಅಂದರೆ, ಒಬ್ಬ ಚಿತ್ರಕಲಾವಿದ ಇವತ್ತು ಕರ್ನಾಟಕ ಭುವನೇಶ್ವರಿ, ಕನ್ನಡಮ್ಮ, ಕನ್ನಡ ತಾಯಿ, ಕನ್ನಡ ಜನನಿ ಅನೇಕ ಹೆಸರುಗಳಿಂದ ಕರೆಯುವಂಥ ಈ ಚಿತ್ರ ಇವತ್ತು ರಾಜ್ಯಾದ್ಯಂತ ಆ ಭುವನೇಶ್ವರಿಯ ಚಿತ್ರ ಉಳಿದ ದಿನಗಳಲ್ಲಿ ಏನೇ ಇರಲಿ ಹೊರಗೆ ಈಗ ಶಾಲಾ ಕಾಲೇಜುಗಳಲ್ಲಿ ಮತ್ತು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಕಾಣ್ತಿರ್ಬೋದು. ಆದರೆ ಒಂದು ಮನೆಯಲ್ಲಿ ನಿತ್ಯ ಪೂಜೆ ಆಗೋದೇನೈತಲ್ಲ, ಅದು ಕನ್ನಡವನ್ನು ಅವರು ಹೇಗೆ ಪ್ರೀತಿಸ್ತಿದ್ದರು ಅನ್ನೋದಕ್ಕೆ ಅದು ಒಂದು ಉದಾಹರಣೆ. ತಾವೆಲ್ಲ ಬಿಸಿನಲ್ಲಿ ಕುಳಿತಿದ್ದೀರಿ. ಇಷ್ಟೊತ್ತಿನವರೆಗೆ ನಾವು MS ಪೂಜಾರವರ ರಚನೆ ಪೂರ್ಣ ಇದರದೆಲ್ಲ ನಿರೂಪಣೆ ಮತ್ತು ಇದರದೆಲ್ಲ ಸಂಯೋಜನೆ ಮಾಡಿರ್ತಕ್ಕಂಥವ್ರು MS ಪೂಜಾರರು. ಅದರಲ್ಲಿ ನೀವೆಲ್ಲ ಸೇರಿ ಇವತ್ತು ಕನ್ನಡದ ವಿಶೇಷತೆ ಬಗ್ಗೆ ನೀವೆಲ್ಲರೂ ಪಾಲ್ಗೊಂಡಿರಿ. ಇದಕ್ಕಿಂತ ಮಹತ್ವದ ಸಂಗತಿ ಅಂದ್ರೆ, ಆ ಮೇಲೆ ಒಂದು ಸಭಾಂಗಣದಲ್ಲಿ ಸುಮಾರು 100 ಮಕ್ಕಳು ತೊಡಗಿ ಅವರು ಕನ್ನಡದ ವಿಶೇಷತೆಗಳನ್ನು ತೋರಿಸ್ತಾರೆ. ಅಲ್ಲಿ ಬಿಸಿಲಿಲ್ಲ, ಅಲ್ಲಿ ಕೊಠಡಿನ ಐತಿ. ತಾವೆಲ್ಲರೂ ತಪ್ಪದೆ ಒಂದು ಬಾರಿ ಆ ಮಕ್ಕಳು ಹೇಳ್ತಿರ್ತಾರೆ ಅಷ್ಟೇ, ಇಲ್ಲಾಂದ್ರೆ ನೀವ ನೋಡಿಕೊಂಡು ಹೋಗ್ಬೋದು. 10-15 ನಿಮಿಷದಲ್ಲಿ ಅಲ್ಲಿ ಅವ್ರು ಏನು ಮಾಡ್ಯಾರ ಮಕ್ಕಳು ಅದರ ಪೂಜಾರರ ಸಂಯೋಜನೆಯಲ್ಲಿ. ಇಲ್ಲೇ ನಮ್ಮ ವಸಂತ ಪಟ್ಟೇದವರು ಅದರ ಆರ್ಟಿಸ್ಟು ನೋಡಿ, ಅವರು ಅದ್ಭುತ ಚಿತ್ರಗಳನ್ನು ತೆಗಿತಾರೆ. ನಮ್ಮ ಶಾಲೆಯಲ್ಲಿ ಏನೇ ಆದ್ರೂ ಕೂಡ ಮೊದಲು ಅದೆಲ್ಲವೂ ನಡೀತಾ ಇರೋದು ಇಂಥವರಿಂದ ಮಾತ್ರ. ಬಹಳ ಜವಾಬ್ದಾರಿ ತೊಗೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಮಕ್ಕಳೆಲ್ಲ ಬಹಳ ಸುಂದರವಾಗಿ ಈ ಕಾರ್ಯಕ್ರಮವನ್ನು ಇವತ್ತು ವಿಶೇಷವಾಗಿ, ಯಾಕಂದರೆ ನಾವು ಕಾರ್ಯಕ್ರಮ ಅಂದ್ಕೊಳ್ಳಿ ಬರೀ ಭಾಷಣ ಅಂತ ಭಾಳ ಸಲ ತಿಳ್ಕೊತೀವಿ. ಅದಲ್ಲ, ಅದು ಆಚೆಗೆ ಕನ್ನಡ ಏನೈತೆ ಅನ್ನೋದಕ್ಕೆ ಇವತ್ತು ಕನ್ನಡದ ವಿಶೇಷತೆಗಳು ಹೇಳಿದೆ. ಈಗಾಗಲೇ ಬಹಳ ಹೊತ್ತಾದ್ದರಿಂದ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ, ಮೇಲೆ ತಪ್ಪದೇ ಸಭಾಂಗಣದಲ್ಲಿ ಮಕ್ಕಳು ಭಾಗವಹಿಸಿರುವ ಎಲ್ಲರೂ ಆ ಕಾರ್ಯಕ್ರಮವನ್ನು ನೋಡಿ ಹೋಗ್ಬೇಕು ಅಂತೇಳಿ ಹೇಳಿ ತಮ್ಮೆಲ್ಲರಿಗೂ ಒಂದಿಷ್ಟು ನನ್ನ 2 ಮಾತುಗಳನ್ನು ಮುಗಿಸ್ತಾರೆ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡವನ್ನು ಬಳಸಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಹಾಗೂ 2024-25ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರುವ ನಮ್ಮ ಶಾಲೆಯ ಸಹೋದರಿಯಾದ ಪ್ರಿಯಾಂಕಾ ಅಂಕಲಿ ಇವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಹಾಗೂ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ವಂದನೆಗಳು. ನಮ್ಮ ಸಂಸ್ಥೆಯ ಪ್ರಾಚಾರ್ಯರಾದ ಶ್ರೀ SS ಹರ್ಲಾಪುರ್ ಗುರುಗಳಿಗೆ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ವಂದನೆ, ಅಭಿನಂದನೆಗಳು. ಈ ಕಾರ್ಯಕ್ರಮಕ್ಕೆ ಉಸ್ತುವಾರಿ ವಹಿಸಿಕೊಂಡು ಕಾರ್ಯಕ್ರಮದ ಮಾರ್ಗದರ್ಶಕರಾದ ಮಜಾಕಟ ಮಾಸ್ತರರೆಂದೇ ಜನಪ್ರಿಯರಾದ ಶ್ರೀ MS ಪೂಜಾ ಗುರುಗಳಿಗೆ ವಂದನೆ, ಅಭಿನಂದನೆಗಳು. ನಮ್ಮ ಸಂಸ್ಥೆಯ ಚೇರ್ಮನ್ನರಾದ ಶ್ರೀ MB ಸುರ್ಕೋಡ್ ಗುರುಗಳಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆ, ಅಭಿನಂದನೆಗಳು. ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದ ಉಪಸ್ಥಿತರಿದ್ದ ಶ್ರೀ MB ಸುರ್ಕೋಡ್, ಶ್ರೀ ಶಿವೋಗಿ ಹುಬ್ಬಳ್ಳಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆ, ಅಭಿನಂದನೆಗಳು. ಹಾಗೂ ಪ್ರಾಥಮಿಕ ವಿಭಾಗ ಮುಖ್ಯ ಶಿಕ್ಷಕಿಯರಾದ ವೇದವತಿ ಕಟ್ಟಿ ಗುರುಮಾತೆಯರಿಗೆ ನಿಮ್ಮೆಲ್ಲರ ಗೌರವಪೂರ್ವಕ ವಂದನೆಗಳು. ಮತ್ತು ಪ್ರೌಢ ವಿಭಾಗದ ಮುಖ್ಯ ಶಿಕ್ಷಕಿಯರಾದ ಕುಸುಮಾ ಹಡಗ್ಲಿ ಗುರುಮಾತೆಯರಿಗೆ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ವಂದನೆಗಳು. ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ ಸಹ ವಂದನೆ, ಅಭಿನಂದನೆಗಳು.
ನಮ್ಮ ಕರೆಗೆ ಓಗೋಟ್ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪಾಲಕರು ಕೂಡ ಗೌರವಪೂರ್ವಕವಾಗಿ ವಂದನೆಗಳು ಹಾಗೂ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವ ಸಹೋದರ ಸಹೋದರಿಯರಿಗೆ ವಂದನೆ ಅಭಿನಂದನೆಗಳು. ಧನ್ಯವಾದಗಳು. ಕರ್ನಾಟಕ ರಾಜ್ಯೋತ್ಸವ ನಮ್ಮ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿಶಿಷ್ಟ ರೀತಿಯಲ್ಲಿ ಆಚರಿಸ್ತೇವೆ. ಶ್ರೀ MS ಪೂಜಾರ್ ಅದ್ಭುತ ಜ್ಞಾನ ಇರುವಂಥ ಒಬ್ಬ ನಿವೃತ್ತ ಶಿಕ್ಷಕ. ಅವರ ಸಂಯೋಜನೆಯಲ್ಲಿ ಕನ್ನಡದ ಆಳ ಅಗಲ ವ್ಯಾಪ್ತಿ ಕುರಿತು, ಆ ಭಾಷೆಯ ವೈವಿಧ್ಯದ ಕುರಿತು ಅನೇಕ ಸಂಗತಿಗಳನ್ನು ಮಕ್ಕಳ ಕೈಯಲ್ಲಿ ಚಾರ್ಟ್ ಕೊಟ್ಟು ಅದರ ವಿವರಣೆಯನ್ನು ನಮ್ಮ ಪಾಲಕರಿಗೆ ನಮ್ಮ ಮಕ್ಕಳು ಇವತ್ತು ಮಾಡ್ತಾ ಇದ್ರು. ಎಷ್ಟು ಕುತೂಹಲ ಅಂದ್ರೆ ಕನ್ನಡ ಹೀಗಿದೆ ಅನ್ನೋದೇ ಬಹುಜನರಿಗೆ ಗೊತ್ತಿರಲಿಲ್ಲ. ವಿದ್ಯಾವಂತರಾದವರು ಭೇಟಿ ಕೊಟ್ಟು ಆ ಮಕ್ಕಳಿಂದ ವಿವರಣೆ ಪಡೆದು ಒಂದು ಪದ ಇದ್ದಾಗ ಅಲ್ಲಿರುವ ಅಕ್ಷರಗಳನ್ನೇ ಬರೆಸಿ ಅನೇಕ ಪದಗಳನ್ನು ಮಾಡಬಹುದು. ಒಂದೇ ಅಕ್ಷರವನ್ನು ತೆಗೆದುಕೊಂಡು ಇಡೀ ಒಂದು ಕತೆ ಆ ಒಂದು ಅಕ್ಷರದ ಮೂಲಕನ ಮುಗಿಯಬೇಕು. ಹೀಗೆ ವೈವಿಧ್ಯಮಯವಾಗಿ ಕನ್ನಡದಲ್ಲಿ ಇದೆ ಅಂತ ಅನ್ನೋದನ್ನು ಇವತ್ತು ವಿಶಿಷ್ಟವಾಗಿ 100 ಜನ ಮಕ್ಕಳು ಪಾಲ್ಗೊಂಡು ಈ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮವನ್ನು ರಾಜ್ಯೋತ್ಸವದ ಅಂಗವಾಗಿ ನಮ್ಮ ಶಾಲೆಯಲ್ಲಿ ಏರ್ಪಡಿಸಲಾಗಿತ್ತು. ಆಂಗ್ಲ ಮಾಧ್ಯಮ ಶಾಲೆಯಾದರೂ ಕನ್ನಡದ ಬುನಾದಿಯ ಮೇಲೆ ಯಾವ ಭಾಷೆಯನ್ನು ಬೇಕಾದರೂ ಕಲಿಸಬಹುದು ಅಂತ ಅನ್ನೋದನ್ನು ಮೊದಲು ನಾವು ಆಂಗ್ಲ ಮಾಧ್ಯಮ ಶಾಲೆಯವರು ತಿಳಿದುಕೊಳ್ಬೇಕು. ಅದಕ್ಕೆ ಉದಾಹರಣೆ ಅಂದ್ರೆ ಪ್ರತಿ ಮಗುವೂ ಕೂಡ ಇಲ್ಲಿ ಪಂಪನ ಪದ್ಯಗಳನ್ನು ಹೇಳ್ತೈತಿ ಅಂದ್ರೆ ಯಾರಾದರೂ ಆಶ್ಚರ್ಯ ಪಡಬಹುದು. ನಿರರ್ಗಳವಾಗಿ ಪಂಪನ ಪದ್ಯಗಳನ್ನು ಹೇಳ್ತಾರ, ವಚನಗಳನ್ನು ಹೇಳ್ತಾರ. ಆ ಮಕ್ಕಳು ಇಂಗ್ಲಿಷಿನ ಜೊತೆಗೆ ಕನ್ನಡವನ್ನು ಕೂಡ ಪ್ರತಿ ವರ್ಷ ಕನ್ನಡದಲ್ಲಿ 100ಕ್ಕೆ 100 ಅಂಕ ಪಡೆದಂತಹ ಮಗುವನ್ನ ಮುಖ್ಯ ಅತಿಥಿಯಾಗಿ ಈ ಸಮಾರಂಭದಲ್ಲಿ ನಾವು ಕರೀತಾ ಇದ್ದೇವೆ. ಅದೊಂದು ವಿಶೇಷ. ಇದು ಕನ್ನಡ ರಾಜ್ಯೋತ್ಸವವನ್ನು ಹೇಗೆ ಆಚರಿಸಬೇಕು ಅಂತ ಅನ್ನೋದಕ್ಕೆ ಈ ಗ್ರಾಮೀಣ ಭಾಗದಲ್ಲಿ ಇದೊಂದು ವೈವಿಧ್ಯ ರೀತಿಯಲ್ಲಿ ನಾವು ಇಲ್ಲೇ ಆಚರಿಸ್ತಾ ಇದ್ದೇವೆ. ಇದಕ್ಕೆ ನಾಗರಿಕರ ಪ್ರೋತ್ಸಾಹ ಮತ್ತು ಆಡಳಿತ ಮಂಡಳಿಯ ಪ್ರೋತ್ಸಾಹ ಜೊತೆಗೆ ಪಾಲಕರ ಪೋಷಕರ ಪ್ರೋತ್ಸಾಹ ಹೊಸತನವನ್ನು ರೂಢಿಸಬಹುದು ಅನ್ನೋದಕ್ಕೆ ನಮ್ಮ ತೋಂಟದಾರ್ಯ ವಿದ್ಯಾಪೀಠದ ಶ್ರೀಮತಿ ನಿಂಗಮ್ಮ ಹೂಗಾರ್ ಆಂಗ್ಲ ಮಾಧ್ಯಮ ಶಾಲೆ ಒಂದು ಮಾದರಿ ಅನ್ನೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತೈತಿ. ಇದರ ಬೆನ್ನೆಲುಬು ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು. ಅವ್ರನ್ನ ಕನ್ನಡದ ಜಗದ್ಗುರುಗಳಂತಲೇ ಕರೀತಾರೆ. ಆ ಹಿನ್ನೆಲೆಯೊಳಗೆ ಅವರಿಗೆ ಅರ್ಪಿಸುವ ಕಾರ್ಯಕ್ರಮ ಅಂತಲೂ ಭಾವಿಸಿ ನಾವು ಈ ಕನ್ನಡದ ದಿನವನ್ನು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.